Welcome back. Let's solve one more problem today. Problem ಬಂದ್ಬಿಟ್ಟು 146 LRU cash ಅಂತ ಹೇಳಂದ್ಬಿಟ್ಟು. Let's see what's the problem statement and see the solution part of it. So they are saying, first let me zoom in properly, right? Okay, I think this should be good enough. So problem statement. Design a data structure. So they are asking you to design a data structure altogether. Okay, that this like kind of a low level system design idda hage. Let's see what it is. Okay, data structure that follows the constraint of least recently used cache. What is least recently used? So there is a whole diagram for this, like most recently used, least recently used. Okay, ಈ ರೀತಿಯಲ್ಲಿದೆ. You can have a look. So quickly, what is least recently used? Whatever the values that are there. ಸೊ ಒಂದು ಕ್ಯಾಶ್ ಅಂತ ಹೇಳಿಟ್ಕೊಂಡ್ರೆ ಕ್ಯಾಶಲ್ಲಿ ಲೆಟ್ಸ್ ಎ ಎ ಕಮ ಬಿ ಮತ್ತು ಸಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಕ್ಯಾಶ್ ಸೈಜ್ ಬಂದುಬಿಟ್ಟು 2 ಅಂತ ಹೇಳಂದರೆ ಲೆಟ್ಸ್ ಎ ಕ್ಯಾಶ್ ಸೈಜ್ ಬಂದುಬಿಟ್ಟು ನನಗೆ 2 ಅಂತ ಹೇಳ್ಕೊಟ್ಟಿದ್ರೆ ಕೆಪಾಸಿಟಿ ಅಂತ ಹೇಳಿ ಕರಿತಾ ಇದ್ದಾರೆ. ಇಫ್ ಯು ಗೋ ಫರ್ದರ್ ಡೌನ್ ಎಲ್ಲ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಕೆಪಾಸಿಟಿ. ಸೊ ಕೆಪಾಸಿಟಿ 2 ಅಂತ ಹೇಳಿಟ್ಕೊಂಡ್ರೆ ಇದರಲ್ಲಿ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಯಾವುದಿದೆ, ಸಿನ ನಾನು ಆ್ಯಡ್ ಮಾಡ್ತಾ ಇರುವಾಗ. ಸೊ ಎ ಮತ್ತು ಬಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ನಾವು ಐ ಆಮ್ ಇಂಟೆಂಡಿಂಗ್ ಟು ಆ್ಯಡ್ ಒನ್ ಮೋರ್ ಎಲಿಮೆಂಟ್ ಟು ದ ಕ್ಯಾಶ್ ಕಾಲ್ಡ್ ಆಸ್ ಸಿ. When I try to add it, capacity ಮೀರೋಗುತ್ತೆ. ಸೊ at any point in time it should only have 2 values inside it. ಸೊ ಮೀರೋದ ಕಾರಣ ನಾನು ಯಾವುದನ್ನು ತೆಗಿಬೇಕು, ಎನ ತೆಗಿಬೇಕು ಅಥವಾ ಬಿನ ತೆಗಿಬೇಕು. that eviction strategy is what qualifies the cache name, that is least recently used. ಸೊ ಎ least recently used ಇದೆನಾ, ಬಿ ರೀಸೆಂಟಾಗಿ ಯೂಸ್ಡ್ ಆಗಿಲ್ವಾ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಇಫ್ ಎ ರೀಸೆಂಟಾಗಿ ಯೂಸ್ ಆಗಿಲ್ಲ ಅಂದರೆ ಎನ ಎವಿಕ್ಟ್ ಮಾಡು. ಇಫ್ ಬಿ ರೀಸೆಂಟಾಗಿ ಯೂಸ್ ಆಗಿಲ್ಲ ಅಂತ ಹೇಳಂದರೆ ಬಿನ ಎವಿಕ್ಟ್ ಮಾಡು. ಸೊ ದ್ಯಾಟ್ ಈಸ್ ವಾಟ್ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಕ್ಯಾಶ್ ಫಾಲೋಸ್. ಸೊ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಅಥವಾ ಎನಿ ಕ್ಯಾಶ್ ವಿಲ್ ಹ್ಯಾವ್ ಅ ಕೆಪಾಸಿಟಿ, ದೆನ್ ಇಟ್ ವಿಲ್ ಹ್ಯಾವ್ ಅ ಎವಿಕ್ಷನ್ ಸ್ಟ್ರಾಟಜಿ, ಎನಿ ಕ್ಯಾಶ್ ದಟ್ ಆರ್ ಔಟ್ ದರ್. ಸೊ ದೀಸ್ ಆರ್ ದ 2 ಸ್ಟಫ್ಸ್, ರೈಟ್? ಆ್ಯಂಡ್ ಇಲ್ಲಿ ಪ್ರಿನ್ಸಿಪಲ್ ಬಂದುಬಿಟ್ಟು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್, ದ್ಯಾಟ್ ಈಸ್ ವಾಟ್ ಇಟ್ ಇಸ್ ಕಾಲ್ಡ್, right? Simply. So let's see. So this is what an LRU cache theoretically looks like. Let's see what is their specification of LRU cache. Is it similar or is it something different? So implement LRU cache class. ಹೇಗಿರಬೇಕು LRU ಕ್ಲಾಸ್ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಕ್ಲಾಸಲ್ಲಿ ಏನಿದೆ LRU ಕ್ಯಾಶ್ ಅಂತ ಹೇಳಿಬಿಡಿದೆ, ಅದಕ್ಕೊಂದು ಕನ್ಸ್ಟ್ರಕ್ಟರ್ ಕೊಟ್ಟಿದ್ದಾರೆ ವಿಚ್ ಅಗೇನ್ ನಾವು ಹೇಳಿದ ಥರ ಕೆಪಾಸಿಟಿನ ತೊಗೊಳ್ತಾ ಇದೆ. ದಟ್ ವಿಲ್ ಬಿ ದ ಓವರ್ ಆಲ್ ಕ್ಯಾಶ್ ಕೆಪಾಸಿಟಿ. ಇಮ್ಯಾಜಿನ್ ದಿಸ್ ಆಸ್ ಯುವರ್ ಲೈಬ್ರರಿ ವಿಚ್ ವಿಲ್ ಬಿ ಯೂಸ್ಡ್ ಬೈ ಫೆಲೋ ಡೆವಲಪರ್ಸ್. ಸೊ ಈ ಲೈಬ್ರರಿಯಲ್ಲಿ LRU ಕ್ಯಾಶ್ನ ಇನಿಷಿಯಲೈಸ್ ಮಾಡ್ತಿದ್ದಾರೆ ವಿತ್ ಅ ಗಿವನ್ ಕೆಪಾಸಿಟಿ, right? It also has get and put. Let's see the specification of it. First let's go with LRU cache. It initializes the LRU cache with a positive size capacity, right? Which I told before, like 2 or 3 it can go up to, ಇಲ್ಲಿ ಕೊಟ್ಟಿದ್ದಾರೆ, the capacity can go up to 1 to 3000. So it can be as big as having a 3000 cache elements inside it, right? That's what's been given. So int get int key. What does this mean? Return the value of the key if key exists, otherwise -1. ಸೊ ಯು ಹ್ಯಾವ್ ಟು ಗೆಟಲ್ಲಿ ಏನು ಮಾಡಬೇಕು, ಈ ವ್ಯಾಲ್ಯೂನ ನಾವೇನು ಎಂಟ್ರಿ ಮಾಡಿರ್ತೀರೋ ಅದರದ್ದು ಒಂದು ಕೀ ವ್ಯಾಲ್ಯೂ ಪೇರ್ ಥರ ಇಟ್ಕೊಳ್ತಾ ಇದ್ದಾರೆ. ದ್ಯಾಟ್ ಈಸ್ ವಾಟ್ ಐ ಅಂಡರ್ಸ್ಟ್ಯಾಂಡ್. ಸೊ ಪುಟ್ ಮಾಡ್ತಾ ಇರುವಾಗ ನೋಡೋಣ, ಪುಟ್ ಮಾಡ್ತಿರುವಾಗ ಕೀ ಆ್ಯಂಡ್ ವ್ಯಾಲ್ಯೂ. ಸೊ ಏನು ಮಾಡಿರ್ತಾರೆ, ಗೆಟ್ಟಲ್ಲಿ ವ್ಯಾಲ್ಯೂ ಬೇಕು, ನಾನು ಕೀ ಕೊಡ್ತೀನಿ, ನನಗೆ ಅದಕ್ಕೆ ಏನು ಮಾಡು, ವ್ಯಾಲ್ಯೂ ವಾಪಸ್ ಕೊಡು. ಸೊ ದ್ಯಾಟ್ ಈಸ್ ವಾಟ್ ಇಟ್ ಸೇಸ್. ವ್ಯಾಲ್ಯೂ ಇಲ್ಲ ಅಂತ ಹೇಳಂದ್ರೆ ಏನು ಮಾಡಬೇಕು, -1 ಅಂತ ಹೇಳಿ ಮಾಡಬೇಕು. ಓಕೆ, ಪುಟ್ಟಲ್ಲಿ ಏನು ಮಾಡ್ತಾರೆ, ಅಗೇನ್ ಕೀ ಆ್ಯಂಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅಪ್ಡೇಟ್ ದ ಕೀ ಇಫ್ ದ ಕೀ ಆಲ್ರೆಡಿ ಎಕ್ಸಿಸ್ಟ್. ದರ್ ಇಸ್ ಅ ಕ್ಯಾಚ್ ಹಿಯರ್. ದ ಕೀ ಆಲ್ರೆಡಿ ಇತ್ತು ಅಂತ ಹೇಳಂದರೆ ಯು ಹ್ಯಾವ್ ಟು ಅಪ್ಡೇಟ್ ದಟ್ ವ್ಯಾಲ್ಯೂ. ಇಫ್ ನಾಟ್, ಕ್ರಿಯೇಟ್ ಅ ನ್ಯೂ ಕೀ ವ್ಯಾಲ್ಯೂ ಪೇರ್ ಇನ್ ದ ಕ್ಯಾಶ್. ಇಫ್ ದ ನಂಬರ್ ಆಫ್ ಕೀ ಎಕ್ಸೀಡ್ಸ್ ದ ಕೆಪಾಸಿಟಿ ಆಫ್ ದಿಸ್ ಆಪರೇಷನ್, ಎವಿಕ್ಟ್ ದ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಕೀ. ಆ್ಯಸ್ ಟೋಲ್ಡ್ ಬಿಫೋರ್, ಆ್ಯಡ್ ಮಾಡ್ತಾ ನನಗೇನಾಯಿತು, ಕೆಪಾಸಿಟಿ ಬ್ರಿಮ್ಮಿಗೆ ಬಂದೋಯ್ತು ಅಥವಾ ಕೆಪಾಸಿಟಿಗೆ ಬಂದು ಹೋಯಿತು, ಎಂಟೈರ್ ಕ್ಯಾಶಿನ ಕೆಪಾಸಿಟಿ 2ಗೆ ಬಂದು ಹೋಯಿತು ಅಂತ ಹೇಳಿ ತಿಳ್ಕೊಳ್ಳೋಣ ಈ ಕೇಸಲ್ಲಿ. ಅವಾಗ ಏನು ಮಾಡಬೇಕಾಗುತ್ತೆ, ಯಾವುದು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಯಾವುದಿದೆಯೋ ಅದನ್ನು ನಾನು ಎವಿಕ್ಟ್ ಮಾಡಿ ಹೊಸದಾಗಿ ಬರ್ತಿರತಕ್ಕಂಥದ್ದಕ್ಕೆ ಜಾಗ ಮಾಡಿ ಕೊಡಬೇಕು, ರೈಟ್? ದಟ್ಸ್ ವಾಟ್ ದೇ ಆರ್ ಸೇಯಿಂಗ್. ದರ್ ಇಸ್ ಅ ಒನ್ ಬಿಗ್ ಕನ್ಸ್ಟ್ರೆಂಟ್ ಹಿಯರ್ ಆ್ಯಂಡ್ ಯು ನೀಡ್ ಟು ಫಾಲೋ ದಿಸ್. ಇಫ್ ಯು ಡೋಂಟ್ ಫಾಲೋ, most probably your answer may not be accepted by the engine, right? They are saying get and put. There might come a time limit error, TLE barbodu. Let's see. Get and put must each run in O of 1 average time complexity. Oh, okay.
ಸೊ ಗೆಟ್ ಮಾಡ್ತಾ ಇರುವಾಗಲೂ ಎಷ್ಟಾಗಬೇಕು, ನಾನು ಗೆಟ್ ಕೀ ಕೊಡ್ತೀನಿ, ಅದ್ರದ್ದು ವ್ಯಾಲ್ಯೂ O of 1 ಅಂದರೆ ಕಾನ್ಸ್ಟೆಂಟ್ ಆಪ್ರೇಷನಲ್ಲಿ, ನಾಟ್ ಈವನ್ ಲೀನಿಯರ್ O of n ಕೂಡ ಅಲ್ಲ, ಲಾಗರ್ಥಮಿಕ್ O of log n ಕೂಡ ಅಲ್ಲ. ಪ್ಯೂರ್ಲಿ ಇಟ್ ಶುಡ್ ವರ್ಕ್ ಇನ್ ಬಿಗ್ O of 1 ಅಂದರೆ ಕಾನ್ಸ್ಟೆಂಟ್ ಟೈಮಲ್ಲಿ ಆ್ಯಡ್ ಮಾಡಬೇಕು. ಇಸ್ ದಿಸ್ ಆ್ಯಡ್ ಗೆಟ್ ಮಾಡಬೇಕು ಆ್ಯಂಡ್ ಕಾನ್ಸ್ಟೆಂಟ್ ಬಿಗ್ O of 1 ಕಾನ್ಸ್ಟೆಂಟ್ ರೈಟ್ ಟೈಮಲ್ಲಿ ನಾನು ಏನು ಮಾಡಬೇಕಾಗುತ್ತೆ, ಆ್ಯಡ್ ಮಾಡಬೇಕಾಗುತ್ತೆ ಟು ಮೈ ಕ್ಯಾಶ್. ರೈಟ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ಎನಿ ಕ್ಯಾಶ್ ವಿಚ್ ಹ್ಯಾಸ್ ಅ ಲಾರ್ಜರ್ ಕೈಂಡ್ ಆಫ್ ವಾಟ್ ಯು ಸೇ ಲಾರ್ಜರ್ ಟೈಮ್ ಟು ಪರ್ಫಾರ್ಮ್ ಅನ್ ಆ್ಯಡ್ ಆಪ್ರೇಷನ್, ಕ್ಯಾಶ್ನ ಏನಕ್ಕೆ ಯೂಸ್ ಮಾಡ್ತೀರಾ? ಮೋಸ್ಟ್ ಪ್ರಾಬ್ಲಿ ಗೆಟ್ ಫ್ರೀಕ್ವೆಂಟಾಗಿ ಆಗ್ತಾ ಇರುತ್ತೆ. If it is not constant operation, if I don't get it quickly, what will happen? There is no use of a cache at all, right? Cache ಏನಕ್ಕೆ ಹೋಗ್ತೀರಾ? Instead of hitting your DB or instead of hitting any of your resources, underlying actual resources, you tend to make use of a cache because you want to gain quick access to it, right? So there comes, it is very performance intensive, right? What performance? Like example, get operation ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಂದರೆ, it is very optimized towards getting the stuffs out. So it need to be as quick as possible. Quick here corresponds to O of 1 operation. That is, in constant time you should be able to get the value out of your cache, and you should be able to put also in O of 1 constant time. It is put optimized as well. So we need such a cache only for 3000 items. We need to be able to put it at constant time and get the values out of your cache at constant time. So there is no further down lesser complexity, ಇದಕ್ಕಿಂತ ಕಡಿಮೆ ಕಾಂಪ್ಲೆಕ್ಸಿಟಿ ಇರೋದು ಯಾವುದೂ ಇಲ್ಲ. ಸೊ ದೇ ಹ್ಯಾವ್ ಗಿವನ್ ಯು ಮೋಸ್ಟ್ ಪರ್ಫಾರ್ಮೆಂಟ್ ಕ್ಯಾಶ್ನ ಬಿಲ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಚಾಲೆಂಜ್ ಎಕ್ಸೆಪ್ಟೆಡ್, ಲೆಟ್ಸ್ ಡೂ ದ್ಯಾಟ್. ಓಕೆ, ಸೊ ದೇ ಹ್ಯಾವ್ ಗಿವನ್ ಒನ್ example in order to understand all this stuffs, right? So let's go with here, illinda hogona. This might idu jumbled up ide, there is no one to one correlation proper agi. So let's do the sequence of operations simulation tara hege ಮಾಡ್ತಾರೆ. They are using our cache, whatever the cache that we will develop, how will they instantiate that? That is also similarly ಇಲ್ಲಿ ಇದೇ ರೀತಿಯಲ್ಲಿ ಕೊಡ್ತಾರೆ ನೋಡಿ. Your LRU cache objects will be instantiated and called as such. ಹೇಗೆ LRU cache object ಅಂತ ಹೇಳ್ಬಿಟ್ಟು ನ್ಯೂ ಆಬ್ಜೆಕ್ಟ್, ನ್ಯೂ ಇನ್ಸ್ಟೆನ್ಸ್ನ ಇನ್ಸ್ಟೆನ್ಷಿಯೇಷನ್ನ ಮಾಡಿ ಇಲ್ಲಿ ಅದರ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಗೆಟ್ ಮೆಥಡ್, ನಾನು ವಿಚ್ ಎವರ್ ದಟ್ ಐ ವಿಲ್ ರೈಟ್ ಹಿಯರ್ ವಿಲ್ ಬಿ ಕಾಲ್ಡ್ ಟು ಗೆಟ್ ದ ವ್ಯಾಲ್ಯೂ ಗಿವಿಂಗ್ ದ ಕೀ, ಆ್ಯಂಡ್ ದೇ ವಿಲ್ ಆಲ್ಸೋ ಪುಟ್ ವಿತ್ ಅ ನ್ಯೂ ಕೀ ವ್ಯಾಲ್ಯೂ ಪೇರ್ ಕೊಟ್ಬಿಟ್ಟು ಅಥವಾ ಎಕ್ಸಿಸ್ಟಿಂಗ್ ಕೀ ಕೊಟ್ಬಿಟ್ಟು ವ್ಯಾಲ್ಯೂನ ಅಪ್ಡೇಟ್ ಮಾಡು ಅಂತಲೂ ಹೇಳ್ಬೋದು. ಹೇಗೆ ಪುಟ್ನ ಕರೆದ್ಬಿಟ್ಟು. ದಿಸ್ ಇಸ್ ಹೌ ದೇ ಆರ್ ಯೂಸಿಂಗ್. ದಟ್ಸ್ ದ ಯೂಸೇಜ್ ಆಫ್ ದಿಸ್. ಲೆಟ್ಸ್ ಕ್ವಿಕ್ಲಿ ಡಿಲೀಟ್ ದಿಸ್, ರೈಟ್, ಸೊ ದಟ್ ಇಟ್ ಡಸಂಟ್ ಕನ್ಫ್ಯೂಸ್ ಅಸ್. ಸೊ ಇಲ್ಲಿ ಅದೇ ರೀತಿಯಲ್ಲೇ ಹೇಳ್ತಾ ಇದ್ದಾರೆ, ಲೆಟ್ಸ್ ಪರ್ಫಾರ್ಮ್ ದಿಸ್ ಇನ್ ಆರ್ಡರ್ ಟು ಬಿಲ್ಡ್ ದ ಇಂಟ್ಯೂಷನ್, ರೈಟ್, ಇನ್ ಆರ್ಡರ್ ಟು ಬೇಕ್ ಇನ್ ಟು ಯುವರ್ ಹೆಡ್. ಸೊ ಲೆಟ್ಸ್ ಸಿ ಲೈಕ್ ಹೌ ವಿ ಕ್ಯಾನ್ ಒಂದು ಎಕ್ಸಾಂಪಲ್ನ ಡ್ರೈ ರನ್ ಮಾಡಿ ನೋಡುವ. ಓಕೆ, ಸೊ LRU ಕ್ಯಾಶ್ ಇನ್ಸ್ಟೆನ್ಷಿಯೇಟ್ ಮಾಡಿದ್ರು ವಿತ್ ಅ ಕೆಪಾಸಿಟಿ 2. ಓಕೆ, ಕೆಪಾಸಿಟಿ ಏನಂತ ಹೇಳ್ಕೊಟ್ಟಿದ್ದಾರೆ, ಫಸ್ಟ್ ಲೆಟ್ಸ್ ರೈಟ್ ದ ಕೆಪಾಸಿಟಿ, ರೈಟ್, ಕೆಪಾಸಿಟಿ ಈಸ್ ಈಕ್ವಲ್ ಟು 2, ರೈಟ್. ನೆಕ್ಸ್ಟ್ ಏನು, LRU ಕ್ಯಾಶ್ ಪುಟ್ 1ನ ಪುಟ್ ಮಾಡ್ತಾ ಇದ್ವಿ. ಸೊ 1 is the key. ಸೊ ಇಲ್ಲಿ ಬರೆದ್ಬಿಡೋಣ. ಸೊ ವಿಲ್ ಆಲ್ವೇಸ್ ಫಾಲೋ ದಿಸ್ ಪ್ರಾಸೆಸ್, ಕೀ ಆ್ಯಂಡ್ ವ್ಯಾಲ್ಯೂ, ರೈಟ್. ಹಿಯರ್ ಕಮ್ಸ್ ವ್ಯಾಲ್ಯೂ, ರೈಟ್. ಓಕೆ, ಕೆಪಾಸಿಟಿ ಇಸ್ ಬೀಯಿಂಗ್ ರೈಟ್ ಅಂತು. ದೀಸ್ ಆರ್ ಪುಟ್ ಆಪ್ರೇಷನ್ಗೆ ಏನಾದರೂ ರಿಟರ್ನ್ ಮಾಡಬೇಕಾ? ಇಲ್ಲ, ನಥಿಂಗ್, ವಾಯ್ಡ್. ಸೊ ನೋ ಔಟ್ಪುಟ್ ಇಸ್ ಎಕ್ಸ್ಪೆಕ್ಟೆಡ್ ಫಾರ್ ದಿಸ್. ನೆಕ್ಸ್ಟ್ ಏನು ಮಾಡ್ತಿದ್ರೆ, ಗೆಟ್ಟಿಗೆ ಏನಾದರೂ ಇದನ್ನು ಆಬ್ವಿಯಸ್ಲಿ ಇಟ್ ಶುಡ್ ಬಿ ದ ವ್ಯಾಲ್ಯೂ ದಟ್ ವಿ ನೀಡ್ ಟು ಔಟ್ಪುಟ್, ಹೌದಿಲ್ಲ? ಸೊ ಗೆಟ್ಟಿಗೆ ನಾವೇನು ಮಾಡಬೇಕಾದ್ರೆ, ಗೆಟ್ 1 ಅಂತ ಕೇಳ್ತಿದ್ರೆ, 1 ನನ್ನ ಕ್ಯಾಶಲ್ಲಿ ಎಕ್ಸಿಸ್ಟೆಂಟ್ ಇದೆ, ಅದಕ್ಕೆ ನಾನು -1 ರಿಟರ್ನ್ ಮಾಡೋದಿಲ್ಲ. ನಾನು ಏನು ರಿಟರ್ನ್ ಮಾಡ್ತೀನಿ, ಇದೇ 1ನ ರಿಟರ್ನ್ ಮಾಡ್ತೀನಿ. ಸೊ ರಿಟರ್ನ್ ದಿಸ್ ವ್ಯಾಲ್ಯೂ, ರೈಟ್, ಈ ವ್ಯಾಲ್ಯೂನ ರಿಟರ್ನ್ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಲೆಟ್ಸ್ ನಾಟ್ ವರಿ ಅಬೌಟ್ ಎವಿಕ್ಷನ್ ಆಸ್ ಆಫ್ ನೌ. ಲೆಟ್ಸ್ ಗೋ ವಿತ್ ಅ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಪುಟ್ 3 of 3 ಅಂತ ಹೇಳಂತಿದ್ದಾರೆ. ಓಕೆ, 3 of 3ಗೆ ನಾನು ಎಂಟ್ರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಲೈಕ್ ದಿಸ್, ರೈಟ್. 3 of 3ನ ನಾನು ಎಂಟ್ರಿ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ತಿಳ್ಕೊಳ್ಳೋಣ. ಈ 3 of 3ನ ಏನು ಮಾಡಬೇಕು, ನಾನು ಎಂಟ್ರಿ ಮಾಡಬೇಕು. ಐ ನೀಡ್ ಟು ಪುಟ್ ಇನ್ ಟು ದಿಸ್ ಕ್ಯಾಶ್. ಬಟ್ ರಿಮೆಂಬರ್, ಆಲ್ರೆಡಿ ವಿ ಆರ್ ಅಟ್ ದಿ ಬ್ರಿಮ್, right? I mean, we are at full capacity. So what we should do, we need to decide upon eviction now. ಎವಿಕ್ಷನಿಗೆ ಏನಂತ ಹೇಳ್ಬಿಟ್ಟು ಅಂದಿದ್ದಾರೆ, ಎವಿಕ್ಷನಿಗೆ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಇವು ಎರಡರಲ್ಲಿ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಯಾವುದಾಗಿತ್ತು? ಲೆಟ್ಸ್ ಚೆಕ್ ದಟ್. ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಂದರೆ,
is there any ಇವಾಗ ಇಂಟ್ಯೂಷನ್ ವಿ ಆರ್ ನಾಟ್ ಗೆಟಿಂಗ್ ಇನ್ ಟು ಡಾಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ ದಟ್ ರೈಟ್ ನಾವು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಯಾವುದಾಗಿತ್ತು ನನಗೆ ಒನ್ನ ಕೇಳಿದ್ರು ಆಲ್ರೆಡಿ ಸೊ ದಿಸ್ ವಾಸ್ ಆಲ್ರೆಡಿ ಯೂಸ್ಡ್ ಸೊ ದಿಸ್ ಇಸ್ ಮೋಸ್ಟ್ ರೀಸೆಂಟ್ಲಿ ಯೂಸ್ಡ್ ಇಫ್ ಇಟ್ ಈಸ್ ನಾಟ್ ಮೇಕಿಂಗ್ ಸೆನ್ಸ್ ಕನ್ಫ್ಯೂಸ್ ಮಾಡ್ತಾ ಇದ್ದರೆ ಬಿಟ್ಟಾಕಿ ಸೊ ಇದನ್ನು ನಾನು ಯೂಸ್ ಮಾಡಿದ್ದೆ ರೈಟ್ ಇದನ್ನು ರೀಸೆಂಟಾಗಿ ನಾನು ಯೂಸ್ ಮಾಡಿದ್ದೀನಿ ಸೊ ಅದರದ್ದು ನೆಕ್ಸ್ಟಲ್ಲಿ ಯೂಸ್ ಆಗಿರ್ತಕ್ಕಂಥದ್ದು ಯಾವುದು ಟು ಸೊ ಅಂದರೆ ಇದೇ ಲಾಸ್ಟ್ ಅಥವಾ ಲೀಸ್ಟ್ ಆಗಿ ಯೂಸ್ ಆಗಿರ್ತದೆ ಸೊ ನಾನು ಏನು ಮಾಡಬೇಕಾಗತ್ತೆ ಟೂನ ಎವಿಕ್ಟ್ ಮಾಡಬೇಕಾಗತ್ತೆ ವಿತ್ ವಾಟ್ಸ್ ದ ಸ್ಟ್ರಾಟಜಿ LRU ಸ್ಟ್ರಾಟಜಿ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಆಗಿರೋದ್ರಿಂದ ಎವಿಕ್ಟ್ ಮಾಡ್ತೀನಿ ಆವಾಗ ನಂದು ಇದೇನಾಗುತ್ತೆ ನಂದು ಹೌ ಡಸ್ ಮೈ ಕ್ಯಾಶ್ ಲುಕ್ ಸೊ ಕ್ಯಾಶ್ ಲುಕ್ಸ್ ಲೈಕ್ ಸಮಥಿಂಗ್ ಲೈಕ್ ಸಿಮಿಲರ್ ಟು ದಿಸ್ ರೈಟ್ ಸೊ 3,3 ಇದಿದೆ ನಾನು ಈ ಸ್ಟೇಟಲ್ಲಿ ಇದ್ದೀನಿ ದಿಸ್ ಇಸ್ ಫಸ್ಟ್ ಹಂತದಲ್ಲಿ ರೈಟ್ ಲೆಟ್ಸ್ ಗೋ ವಿತ್ ದ ನೆಕ್ಸ್ಟ್ ಒನ್ ರೈಟ್ ಗೆಟ್ ಟು ಕೇಳ್ತಾ ಇದ್ದಾರೆ ಸಿನ್ಸ್ ವಿ ಆಲ್ರೆಡಿ ಎವಿಕ್ಟೆಡ್ ಅವಾಗ ಏನು ಮಾಡಬೇಕಾಗುತ್ತೆ ನಾನು ಕ್ಯಾಶಲ್ಲಿ ಇದೆನಾ ಇದು ನಾನು ಕ್ಯಾಶಲ್ಲಿ ಸ್ಟೇಜಲ್ಲಿರೋ ಕ್ಯಾಶಲ್ಲಿ 2 ಇದೆನಾ ಗೆಟಲ್ಲಿ ಬರುತ್ತೆ 2 ಅಲ್ಲಿ ಇದೆನಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ 2 ಅಲ್ಲಿ ಇಲ್ಲ ಅದಕ್ಕೆ ನಾನು ಏನು ಮಾಡಬೇಕಾಗುತ್ತೆ -1 ರಿಟರ್ನ್ ಮಾಡಬೇಕಾಗುತ್ತೆ ಸೊ ನಾನು ಏನು ಮಾಡಬೇಕಾಗುತ್ತೆ ಇಲ್ಲಿ ಸಮ್ವೇರ್ ಹಿಯರ್ ಐ ವಿಲ್ ರಿಟರ್ನ್ -1 ವೆನ್ ದೇ ಹ್ಯಾವ್ ಕಾಲ್ಡ್ ಫಾರ್ get operation right is that true yes -1 not found right ಅದನ್ನೇ ಅವರು ಡಿಸ್ಕ್ರಿಪ್ಷನಲ್ಲಿ ಬರೆದಿರೋದು ಸೊ ನೆಕ್ಸ್ಟ್ ಪುಟ್ ಆಫ್ 4 ಅಂತ ಕೇಳ್ತಿದ್ದಾರೆ ನೆಕ್ಸ್ಟ್ 4ಗೆ 4ನ ನಾನು ಆ್ಯಡ್ ಮಾಡ್ತಾ ಹೋಗಬೇಕು ಓಕೆ 4 ಆ್ಯಡ್ ಮಾಡಬೇಕು ಅಂದರೆ ಫಸ್ಟ್ ನಾನು ಎನಿ ಎಡಿಷನ್ ದಟ್ ಐ ಆಮ್ ಟ್ರೈಯಿಂಗ್ ಟು ಪುಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಏನು ಮಾಡಬೇಕಾಗುತ್ತೆ I have to bake into my code that I have to check the present capacity, right? We also did it here while we are putting it. So capacity ಏನು we are already at full capacity. ಮತ್ತೆ ಏನು ಮಾಡಬೇಕಾಗುತ್ತೆ ನಾನು ಏನು ಮಾಡಬೇಕಾಗುತ್ತೆ ಲೀಸ್ಟ್ ರೀಸೆಂಟ್ಲಿ ಯೂಸ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ ಆ್ಯಂಡ್ ದೆನ್ ಐ ಹ್ಯಾವ್ ಟು ಕ್ವಾಲಿಫೈ ಟು ಬಿ evicted, right? Which was the one which was recently used? Is there certain things? ಒನ್ನನ್ನು ಎಲ್ಲಾದರೂ ಕರೆದಿದ್ದಿಲ್ಲ ಯೂಸ್ ಮಾಡೇ ಇಲ್ಲ ಗೆಟ್ಟಲ್ಲಿ ರೈಟ್ ಗೆಟಲ್ಲಿ ಯೂಸ್ ಮಾಡೇ ಇಲ್ಲ ರೈಟ್ ಅದೆಲ್ಲೋ ಪ್ರಿವಿಯಸ್ ಆಗಿ ಯೂಸ್ ಮಾಡಿದ್ರು ದಟ್ ವಾಸ್ ಓಕೆ ಬಟ್ ದೆನ್ ಹಿಯರ್ ಒನ್ಸ್ ವಿ ಫಾರ್ಮ್ ದಿಸ್ ಕ್ಯಾಶ್ ಅಲ್ಲ ಇಲ್ಲೆಲ್ಲಾದರೂ 1ನ ಕರೆದಿದ್ರಾ ಇಲ್ಲ 3ನ ಕರೆದಿದ್ರಾ ಇಲ್ಲ ಬಟ್ ಹೌ ವಿಲ್ ಯು ಡಿಸೈಡ್ ವಿಚ್ ಒನ್ ಅಮಾಂಗ್ ದೆಮ್ ನೀಡ್ ಟು ಬಿ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಸೊ ಇಫ್ ಸಚ್ if no such get or anything as such exists so it is defaulted to whichever got added recently and we will ಅದು ಏನಾಗುತ್ತೆ ಅದು ಪ್ರೆಸಿಡೆನ್ಸ್ ಆಗುತ್ತೆ 101ಗೆ ಪ್ರೆಸಿಡೆನ್ಸ್ ಆಗುತ್ತೆ ಆ್ಯಂಡ್ ದೆನ್ ವಿ ವಿಲ್ ಕ್ವಾಲಿಫೈ ವಾಟ್ ಟು ಬಿ ಎವಿಕ್ಟೆಡ್ ಆವಾಗ ವಿ ವಿಲ್ ಕ್ವಾಲಿಫೈ ದಿಸ್ ನೀಡ್ ಟು ಬಿ ಎವಿಕ್ಟೆಡ್ ಆ್ಯಂಡ್ ದಿಸ್ ಅಕಾರ್ಡಿಂಗ್ ಟು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಇದು ಗಾಟ್ 3 of 3 ಏನು ಇಟ್ ವಾಸ್ ರೀಸೆಂಟ್ಲಿ ಆ್ಯಡೆಡ್ ಟುಕ್ ದ ಪ್ರೆಸಿಡೆನ್ಸ್ ಆ್ಯಂಡ್ ದೆನ್ ಏನು ಮಾಡ್ತೀವಿ 101ನ ನಾವೇನು ಮಾಡ್ತೀವಿ ಎವಿಕ್ಟ್ ಮಾಡ್ತೀವಿ ರೈಟ್ ನಾವು ಕಮಿಂಗ್ ಬ್ಯಾಕ್ ಸೊ ವಿ ಮೇಡ್ ಶೋರ್ ದಟ್ ನನಗೇನಾಯಿತು ವಿ ನೌ ಹ್ಯಾವ್ ಅ ಸ್ಪೇಸ್ ಟು ಆ್ಯಡ್ one more element ಸೊ ಅವಾಗ ಏನು ಮಾಡಬೇಕಾಗತ್ತೆ ವಿತ್ ದ್ಯಾಟ್ ಪ್ರಿನ್ಸಿಪಲ್ 404 ಏನಾಗುತ್ತೆ ನನಗೆ ವಿಲ್ ಟೇಕ್ ದ ಪ್ರೆಸಿಡೆನ್ಸ್ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ 3 of 3 ವಿಲ್ ಬಿ ಸಿಟ್ಟಿಂಗ್ ಹಿಯರ್ ಸೊ ದಿಸ್ ಇಸ್ ಅಟ್ ದ ಎಂಡ್ ಈ ಆಪರೇಷನ್ ಆಗೋಷ್ಟೊತ್ತಿಗೆ ನಮಗೇನಾಯಿತು ಅವರು ಅದೇ ಬರ್ಕೊಡ್ದಿರೋ 404 ಆ್ಯಂಡ್ 303 is what sitting even 404 took the precedence over 303 and it is sitting over here okay next ಏನು get 1 exists where are you asking why are you asking 1 so 1 doesn't exist so written -1 right -1 not found get 3 does 3 exist yes 3 exists and written 3 right written 3 next get 4 exist get 4 does it exist yes it 4 exists and 4 let's see one more constraint with and put are called for 2 to the power of 2 into 10 raised to the power of 5 right so what is the significance of this constraint is you better optimize it for O of 1 constant time that is what it is trying to put across if it is O of 1 operation alla then this particular scale will be easy for any cache to perform to operate at the scale of 2 into 10 raised to the power of 5 that is what this particular point is trying to prove to us or convey to us right apart from that key ಬಂದ್ಬಿಟ್ಟು 10 raised to the power of 4 ಅಲ್ಲಿ ಇರ್ಬೋದು ವ್ಯಾಲ್ಯೂ ಬಂದ್ಬಿಟ್ಟು 10 raised to the power of 5 ಅಲ್ಲಿ ಇರ್ಬೋದು that's typical value the only thing is that key can also be a zero based index right key 0 ಇಂದನೂ ಶುರು ಆಗ್ಬೋದು ಆ್ಯಂಡ್ ವ್ಯಾಲ್ಯೂ 0 ಇಂದಂತೂ ಶುರು ಆಗುತ್ತೆ ಇಟ್ ಕ್ಯಾನ್ ಟೇಕ್ ಎನಿ ಅದರ್ ವ್ಯಾಲ್ಯೂಸ್ ಆಸ್ ವೆಲ್ that's okay with us but the key has 0 and the capacity will always be at least minimum 1 ಇರುತ್ತೆ these are the constraints okay good to know all these constraints okay now how do we start right
this is kind of a low level design ala, right? In one of the companies, if I have already solved these kinds of problems previously, ನಾನು ಹೋಗಿ ಚೆಕ್ ಮಾಡಿದೆ. I've been solving this from, I think the first ever I solved was like 4 years back, right? I used some other data structure and it was not optimal, but yeah. So the overall point of asking this question is for the use case that can you implement a low level design, can you arrange your thoughts and break down for such system design, a low level system design. It's a very programmatically heavy kind of stuff, right? When it is asked in an interview scenario. But in real time engineering, right, live about programming interviews, computations and all this stuff. So what is the use of such LRU caches, right? Think big in engineering concepts. Any microprocessor will make use of ಯಾವುದಾದ್ರೂ ಎವಿಕ್ಟ್ ಮಾಡಬೇಕು. ಇವಾಗ ನಿಮ್ಮ ಪ್ರೊಸೆಸರಲ್ಲೂ ಕೂಡ ಏನಿರುತ್ತೆ, ದೆರ್ ವಿಲ್ ಬಿ ಅ ಸರ್ಟನ್ ಕೆಪಾಸಿಟಿ, right? That capacity might be large depending upon the generation of the processor that you are trying to use, but that is a finite capacity. At some point in time the cache need to hit the at a finite it need to hit its maximum capacity. ಹಿಟ್ ಆದಾಗ ಯಾವುದನ್ನು ನಾನು ಪೇಜ್ ಔಟ್ ಮಾಡ್ತೀನಿ ಅಥವಾ ಯಾವುದನ್ನು ನಾನು ಎವಿಕ್ಟ್ ಮಾಡ್ತೀನಿ is a strategy that need to be employed by the processor. That kind of an engineering is what we are trying to solve here. That is the exact usage of such cache implementation, right? You can use it as database-ಗೆ ನಾನು ಕನೆಕ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಕ್ಯಾಶ್ನ ನಾನು ಏನಾದರೂ ಮಧ್ಯದಲ್ಲಿ ಇಟ್ಟರೆ ಹೈ ಪರ್ಫಾರ್ಮೆಂಟ್ ಕ್ಯಾಶ್ ಆಗುತ್ತೆ. ಸೊ there are multiple scenarios where you would use a cache, and particularly the eviction strategy. It can be a most recently used, it can be most frequently used, it can be least recently used. Like this, there are many kind of strategies as such. Okay, so let's quickly try building the intuition for this. So one thing ondantu clear ide idralli ಏನು. So as we see here, right, we see that there is one, and then there is one more one which is a value, right? So you see that there is always a key and a value comparison here, a key and a value kind of a scenario here, right? So ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ದೇ ಆರ್ ಆಲ್ಸೋ ಎಕ್ಸ್ಪ್ಲಿಸಿಟ್ಲಿ ಗಿವನ್ ಔಟ್ ಒಂದು ಕೀ ಮತ್ತು ವ್ಯಾಲ್ಯೂ ಇರಬೇಕು ಅಂತ ಹೇಳಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಓ ಆಫ್ ಒನ್ ಕಾನ್ಸ್ಟೆಂಟ್ ಟೈಮಲ್ಲಿ ನಾವು ಗೆಟ್ ಮಾಡ್ಲಿಕ್ಕೆ ಆಗುತ್ತಾ ಇಫ್ ಐ ಮೇಂಟೈನ್ ಅ ಕೀ ವ್ಯಾಲ್ಯೂ ಅಂತ ತಕ್ಷಣ ಏನು ಹ್ಯಾಶ್ ಟೇಬಲ್ಸ್, ಅಥವಾ ಇನ್ ಆರ್ C# ಇಂಪ್ಲಿಮೆಂಟೇಷನ್ ಆರ್ ಎನಿ ಸ್ಟ್ಯಾಂಡರ್ಡ್ ಪ್ರೋಗ್ರಾಮಿಂಗ್ ಇಂಪ್ಲಿಮೆಂಟೇಷನ್ ಡಿಕ್ಷನರಿ ಅಂತ ಹೇಳಿ ಕರಿತೀವಿ, ಹ್ಯಾಶ್ ಮ್ಯಾಪ್ ಅಂತ ಹೇಳಿ ಕರಿತೀವಿ, ಬೇಸಿಕ್ಲಿ ಅನ್ ಹ್ಯಾಶ್ ಟೇಬಲ್, right? If I use an hash table here, let's quickly go here, right? If I use, okay, let's bring it down here, right? Let's name it to be an algorithm or something like that. So choice of data structure first, right? So ನಾವು ಏನು ಮಾಡ್ತಿದ್ವಿ, ಹ್ಯಾಶ್ ಟೇಬಲ್ನ ನಾನು ಏನಾದರೂ ಯೂಸ್ ಮಾಡಿದರೆ ಏನಾಗುತ್ತೆ, ಅದರಲ್ಲಿ ನನಗೆ ಎರಡು ಬರುತ್ತೆ, ಕೀ ಬರುತ್ತೆ, ವಿಚ್ ಈಸ್ ಹಿಯರ್ ಇನ್ ದಿಸ್ ಕೇಸ್ ಇಂಟ್ ಇರುತ್ತೆ, ಆ್ಯಂಡ್ ನನಗೇನಾಗುತ್ತೆ ವ್ಯಾಲ್ಯೂ ಬರುತ್ತೆ. ವ್ಯಾಲ್ಯೂ ಹಿಯರ್ ಆಲ್ಸೋ ಇನ್ ದಿಸ್ ಕೇಸ್ ಇಸ್ ಇಂಟ್, ರೈಟ್? ಸೊ ನಾನು ಹ್ಯಾಶ್ ಟೇಬಲ್ ಯೂಸ್ ಮಾಡಿದ ತಕ್ಷಣ ಆಗ್ಬಿಡ್ಬೋದಲ್ಲ, ಸಿಂಪಲ್, ಇಟ್ ವಿಲ್ ಬಿ ಅ ವ್ರ್ಯಾಪರ್ ಆನ್ ಮೈ ಎಕ್ಸಿಸ್ಟಿಂಗ್ ಹ್ಯಾಶ್ ಟೇಬಲ್. ಇಸ್ ದಟ್ ಸೊ? ಇಸ್ ಇಟ್ ಸಿಂಪಲ್? ಲೆಟ್ಸ್ ಗೋ ಥ್ರೂ ಕ್ವಿಕ್ಲಿ ವಿತ್ ಆರ್ ನೋನ್ ನಾಲೆಡ್ಜ್. ಗೆಟ್ ಮಾಡುವಾಗ ಏನಾಗುತ್ತೆ, ಸೊ ಎಕ್ಸಿಸ್ಟಿಂಗ್ ಟೇಬಲಲ್ಲಿ ಗೆಟ್ ಇತ್ತು ಅಂತ ಹೇಳಂದ್ರೆ ನಾನು ಏನು ಮಾಡ್ತೀನಿ, ಕಂಟೇನ್ಸ್ ಇದೆನಾ ಅಂತ ಹೇಳ್ಬಿಟ್ಟು ಕೇಳ್ತೀನಿ, ಕಂಟೇನ್ಸ್ ದಿಸ್ ಕೀ ಅಂತ ಹೇಳಿ ಕೇಳ್ತೀನಿ. ಎಸ್, ಇಟ್ ಕಂಟೇನ್ಸ್ ದಿಸ್ ಕೀ ಆ್ಯಂಡ್ ಗಿವ್ ದ ವ್ಯಾಲ್ಯೂ. ಇಫ್ ಇಟ್ ಡಸಂಟ್, ಇಫ್ ಇಟ್ ಹ್ಯಾಸ್ ಅ ಮಿಸ್ ಆನ್ ದಿಸ್ ಹ್ಯಾಶ್ ಟೇಬಲ್, ನಾನು ಏನು ಮಾಡ್ತೀನಿ, -1. ಸೊ ಗೆಟ್ ಟೋಟಲಿ ವರ್ಕ್ಸ್ ಔಟ್, ಆ್ಯಂಡ್ ವಿತಿನ್ ಆಫ್ ಒನ್ ಆಪ್ರೇಷನ್ನಲ್ಲಿ ನಾನು ಏನು ಮಾಡ್ತೀನಿ, ನಾನು ವ್ಯಾಲ್ಯೂನ ತೆಗಿಲಿಕ್ಕೆ ಸಾಧ್ಯ ಆಗ್ತಿದೆ. ಸೊ ಕಂಪ್ಲೀಟ್ಲಿ ವರ್ಕ್ಸ್ ಔಟ್. ಪುಟ್ ಮಾಡ್ಬೋದಾ ನಾನು ಆಫ್ ಒನ್ ಆಪ್ರೇಷನಲ್ಲಿ? ಯಾ, ಗಿವ್ ಮೀ ದ ಕೀ ಆ್ಯಂಡ್ ಐ ವಿಲ್ ಆ್ಯಡ್ ದ ವ್ಯಾಲ್ಯೂ. ದಟ್ ಈಸ್ ಆಸ್ ಸಿಂಪಲ್ ಆಫ್ ಒನ್ ಆಪ್ರೇಷನ್ ಇಟ್ ಸೆಲ್ಫ್. ಸೊ ಪುಟ್ ಕೂಡ ವರ್ಕ್ ಆಗ್ತಿದೆ. So then why this becomes a problem? This becomes a problem if we go for an eviction. Okay, you are getting it, you are putting into it. To what end? Capacity max out ಆಗೋ ತನಕನು. What if I am at capacity right now? That means, so let's say ಈ ಹ್ಯಾಶ್ ಟೇಬಲ್ನ ಏನಂತ ಕರೆಯೋಣ, ಮ್ಯಾಪ್ ಅಂತ ಹೇಳಿ ಕರೆಯೋಣ, ಬಿಕಾಸ್ ಇಟ್ ಇಸ್ ಅನ್ ಇಂಟರ್ನಲ್ ಇಂಪ್ಲಿಮೆಂಟೇಷನ್. C# ಆಗಿರಲಿ ಅಥವಾ ಪ್ರೈಮರಿ ಲ್ಯಾಂಗ್ವೇಜಸಲ್ಲಿ ಆಗಿರಲಿ, ವಿ ಇಂಡಿಕೇಟ್ ದ್ಯಾಟ್ ವಿತ್ ಅನ್ _ ಮ್ಯಾಪ್, right? So it's a private value. So we'll also stick to clean code principles while we implement LRU caches alla. So our case ಅಲ್ಲಿ ನಾವು ಏನು ಮಾಡ್ಬೋದು, like private, we can also use read only, something like that. These are language nuances. Even any standard programming languages, when you are getting into a low level system design
engineering. So we need to make sure that it sticks to clean code principles. So one such principle is that we use such conventions, right? So private read only map ಅಂತ ಹೇಳಿದೆ. ಇದನ್ನು ನಾವೇನು ಮಾಡಿದ್ದೀವಿ, ನ್ಯೂ ಡಿಕ್ಷನರಿ ಅಂತ ಹೇಳಿ ತೊಗೊಂಡಿದ್ದೀವಿ, ರೈಟ್? ನ್ಯೂ ಡಿಕ್ಷನರಿ ಅಂತ ಹೇಳ್ಬಿಟ್ಟು ಇನ್ಸ್ಟೆನ್ಷಿಯೇಟ್ ಮಾಡಿ ನಾವೇನು ಮಾಡ್ತಿದ್ವಿ, ಇಂಟ್ ಅಂತ ಹೇಳ್ಬಿಟ್ಟು ಅಂತಿದ್ವಿ ಕ್ವಿಕ್ಲಿ, ರೈಟ್? ದಿಸ್ ಮಚ್ ವಿ ಹ್ಯಾವ್ ರಿಟರ್ನ್. ಸೊ ನಾನೇನು ಮಾಡ್ತೀನಿ, ವೆನ್ ವಿ ಆರ್ ಅಟ್ ಕೆಪಾಸಿಟಿ, ರೈಟ್? when the map is equal to the capacity, right? ಕೆಪಾಸಿಟಿನೂ ಏನೋ ಒಂದು ಪ್ರೈವೇಟ್ ಸ್ಟೋರಲ್ಲಿ ಬರ್ಕೊಂಡಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋಣ. ಇಲ್ಲಿ ಕೆಪಾಸಿಟಿ ಕೊಟ್ಟ ತಕ್ಷಣ ವಿ ಆರ್ ಕ್ಯಾಪ್ಚರಿಂಗ್ ಇಟ್ ಅಂಡರ್ a name called as capacity itself, but with an underscore, right? We are at this capacity, right? Let's say we are at this capacity. Now when we are at this capacity, we need to do what? We need to evict, right? Simply. ಸೊ ಎವಿಕ್ಷನಲ್ಲಿ ನನಗೆ ಹ್ಯಾಶ್ ಟೇಬಲ್ ವರ್ಕೌಟ್ ಆಗುತ್ತಾ? ಹ್ಯಾಶ್ ಟೇಬಲ್ ಡಸ್ ದಿಸ್ ಪರ್ಟಿಕ್ಯುಲರ್ ಹ್ಯಾಶ್ ಟೇಬಲ್ ನಾವೇನು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಸ್ಟೋರ್ ಮಾಡಿದ್ದೀವೋ, ಇಂಟ್ ಮತ್ತು ಅನದರ್ ಒನ್ ಇಂಟ್, ಡಸ್ ದಟ್ ಸ್ಟೋರ್ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ which particular element or key value pair was used recently, or it was used very rarely, or it was used n time before? Such information, does it exist? No. So right now hash table eviction ಗೆ ಏನಿಲ್ಲ, ಸಪೋರ್ಟ್ ಮಾಡೋ ಚಾನ್ಸಸ್ಸೇ ಇಲ್ಲ. we need to do a random eviction if at all, if we are doing. Is it a random eviction protocol that we are trying to follow? No. least recently used protocol is what we are trying to follow. ಸೊ ನಾವೇನು ಮಾಡಬೇಕಾಗತ್ತೆ, ಮತ್ತು ಇನ್ನೊಂದು ವ್ಯಾಲ್ಯೂ ಇಡಬೇಕಾಗತ್ತೆ, ಇದರಲ್ಲಿ ಇಂಡಿಕೇಟರ್ ಅಂತ ಹೇಳಿ ಕರೆಯೋಣ, ಇಂಡಿಕೇಟರ್, right? Let's add one more thing called as an indicator, which can be like kind of a timestamp, or ಸಿಂಪ್ಲಿಸಿಟಿಗೆ ನಾವು ಏನಂತ ಕರೆಯೋಣ, ಇದನ್ನು ಇಂಟ್ ವ್ಯಾಲ್ಯೂ ಅಂತ ಹೇಳಿ ಕರೆಯೋಣ, ವಿಚ್ ಕ್ವಾಲಿಫೈಸ್, ಆರ್ ಲೆಟ್ಸ್ ಸೇ ಅ ಬೂಲಿಯನ್ ವ್ಯಾಲ್ಯೂ ಅಂತ ಹೇಳಿ ಕರಿಬೋದು, ರೈಟ್? ಈ ರೀತಿಯಲ್ಲಿ ಕರೆಯೋಣ. ಈ ರೀತಿಯಲ್ಲಿ ಕಳೆದಾಗ ನಮಗೇನಾಗುತ್ತೆ, ಇದು ಟೈಮ್ ಸ್ಟ್ಯಾಂಪ್, ರೈಟ್? ಟೈಮ್ ಸ್ಟ್ಯಾಂಪ್, ರೈಟ್? ಈ ರೀತಿಯಲ್ಲಿ ಕರೆದಾಗ ಓಕೆ, ಅಟ್ಲೀಸ್ಟ್ ಸಮ್ ಇನ್ಫಾರ್ಮೇಷನ್ ಎಕ್ಸಿಸ್ಟ್ ಅಬೌಟ್ ವೆನ್ ಇಟ್ ವಾಸ್ ಲಾಸ್ಟ್ ಆಕ್ಸೆಸ್ಡ್, ರೈಟ್? ಇಫ್ ಸಚ್ ಟೈಮ್ ಸ್ಟ್ಯಾಂಪ್ ಅಥವಾ ಇಂಟ್ ಆಗಿರಲಿ ಇದ್ದರೆ ನಾವೇನು ಮಾಡ್ಬೋದು, while I am putting it and if I am at max capacity of my cache right now, then I can refer to this indicator and figure out whether this particular entry need to be evicted or it need to be retained, right? We did not had the information, so now we started persisting the information within our internal data structure, which is an hash table right now, and based on that indicator we are trying to evict it. Good that we made this progress. Now but think about it, okay, good that we have that indicator, but in order to scan it alla ನಾವೇನು ಮಾಡಬೇಕಾಗುತ್ತೆ, O of n ಆಪರೇಷನ್ ಮಾಡಬೇಕಾಗುತ್ತೆ. ಥಿಂಕ್ ಅಬೌಟ್ ಇಟ್. ಹ್ಯಾಶ್ ಟೇಬಲ್ ಲೆಟ್ಸ್ ಸೇ 3000 ಕೊಟ್ಟಿರೋದಿಲ್ಲ ಮ್ಯಾಕ್ಸಿಮಮ್ ಕೆಪಾಸಿಟಿ, ರೈಟ್? ಲೆಟ್ಸ್ ಸೇ ವಿ ಆರ್ ಅಟ್ ದಟ್ ಕೆಪಾಸಿಟಿ, ದ ಇನಿಷಿಯಲ್ ವಿ ನೀಡ್ ಅ ಮ್ಯಾಕ್ಸಿಮಮ್ ಕೆಪಾಸಿಟಿ LRU ಕ್ಯಾಶ್ದು 3000 ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. 3000 ಎಂಟ್ರೀಸ್ ಆಲ್ರೆಡಿ ಎಕ್ಸಿಸ್ಟ್ ರೈಟ್ ನಾವು. ಸೊ ವಿ ಆರ್ ಟ್ರೈಯಿಂಗ್ ಟು ಆ್ಯಡ್ ಒನ್ ಮೋರ್ ಎಂಟ್ರಿ with this much 3 values, key value and indicator ತೊಗೊಂಡು ಲೆಟ್ಸ್ ಸೇ ಸಿಂಪ್ಲಿ ಟೈಮ್ ಸ್ಟ್ಯಾಂಪ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಯಾವಾಗ ಆಗಿದೆ ಸಿಸ್ಟಮ್ ಡಾಟ್ ಟೈಮ್ ಸ್ಟ್ಯಾಂಪ್ ಅಂತ ಹೇಳ್ಬಿಟ್ಟು ಬರುತ್ತೆ, ಅದನ್ನು ನಾವು ತೊಗೊಳ್ಳಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋಣ. ವೆನ್ ವಿ ಆರ್ ಅಬೌಟ್ ಟು ಎವಿಕ್ಟ್ ಯಾವಾಗ, ವೆನ್ ವಿ ಆರ್ ಟ್ರೈಂಗ್ ಟು ಆ್ಯಡ್ 3001 ಎಲಿಮೆಂಟ್, ಅವಾಗ ಏನು ಮಾಡಬೇಕಾಗುತ್ತೆ, ಎಂಟೈರ್ ಟೇಬಲ್ ಸ್ಕ್ಯಾನ್ ಆಫ್ 3000 ಎಂಟ್ರೀಸ್ ವಿ ನೀಡ್ ಟು ಸ್ಕ್ಯಾನ್ 3000 entries, and that operation is what it is called as, it's a linear operation, right? So it's a eviction. In order to decide what to be evicted, despite we have that information with us, will take O of n time to scan the entire table, and then we will decide upon, okay, this is the one, this particular entry is the one which was least used, right? So basically we need to sort it based on timestamp, right? And timestamp again will take sorting the timestamp will again take ಎಷ್ಟು logarithmic time, that is log n, any base condition, any best logarithmic n log n time ಅಲ್ಲಂತೂ ಪರ್ಫಾರ್ಮ್ ಆಗೇ ಆಗುತ್ತೆ, ರೈಟ್? ಇಟ್ ಈಸ್ ಮೋರ್ ದೆನ್ O of n, ರೈಟ್? ಸೊ ಇಲ್ಲೇನಾಯಿತು, ಹ್ಯಾಂಡ್ಸ್ ಡೌನ್ ಆಲ್ ದಿಸ್ ಆಪ್ರೇಷನ್ ಫಾರ್ ಪುಟ್, ಇದು ಎಲ್ಲಿ ಮಾಡ್ತೀನಿ ನಾನು, ಈ ಒಂದು ಕೇಸ್ನ ನಾನು ಎಲ್ಲಿ ಬರ್ಕೊಳ್ತಿದ್ದೀನಿ, ಇದರಲ್ಲಿ ಎಲ್ಲೋ ಮಧ್ಯದಲ್ಲಿ ನಾನು ಏನು ಮಾಡಬೇಕಾಗತ್ತೆ, ಒಪ್ಕೊಳ್ತೀರಾ? ಸೊ ಐ ಹ್ಯಾವ್ ಟು ಪರ್ಫಾರ್ಮ್ ದಿಸ್ ಪರ್ಟಿಕ್ಯುಲರ್ ಆಪ್ರೇಷನ್ ದಟ್ ವಿಚ್ ವಿ ಆರ್ ಟ್ರೈಂಗ್ ಟು ರೈಟ್ ಹಿಯರ್ ವಿತ್ ಇನ್ ಪುಟ್, ಒಪ್ಕೊಳ್ತೀರಾ? ಸೊ ದೆನ್ ಅವಾಗ ಏನಾಗುತ್ತೆ, O of 1ಕ್ಕಿಂತ ಆಬ್ವಿಯಸ್ಲಿ ಆಲ್ ದೀಸ್ ಆಪ್ರೇಷನ್ಸ್ ಆರ್ ಫಾರ್ ಗ್ರೇಟರ್, ನಾಟ್ ಸಿಂಪಲ್ ಗ್ರೇಟರ್, ದೀಸ್ ಆರ್ ಫಾರ್ ಗ್ರೇಟರ್ ಆರ್ ರಿಪ್ರೆಸೆಂಟೆಡ್ ಬೈ ಡಬಲ್ ಇಂಡಿಕೇಟರ್ಸ್, ರೈಟ್? ಮ್ಯಾಥಮೆಟಿಕಲಿ, ರೈಟ್? O of 1
So O of n or O of n log n are much more greater than O of 1, right? So ನಾವೇನು ಮಾಡಲಿಕ್ಕೆ ಆಗೋದಿಲ್ಲ, we can't use hash table containing these simple indicators because which would require a entire table scan. Okay, ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ವಿ ಆರ್ ಏನೆಲ್ಲ ಡಿಸ್ಕವರ್ ಮಾಡ್ಕೊಂಡಿದ್ದೀವಿ, ವಿ ಹ್ಯಾವ್ ಟು ಯೂಸ್ ಅನ್ ಹ್ಯಾಶ್ ಟೇಬಲ್ with key value pairs, and some way we need to have an indicator which qualifies as ಏನಂತ ಹೇಳಿ that this was least recently or it was most recently, it was least recently used ಅನ್ನೋ ಒಂದು ಇಂಡಿಕೇಟರ್ ಬೇಕು. And storing it in a hash table doesn't seem to be having a good notion here. It doesn't improvise on the time part. Okay, fine. What are the other stuff that we can make use? We see, are there any such data structure where we can just quickly add and by nature ಏನಾಗಬೇಕು, ಇಲ್ಲಿ ನಾವು ನೋಡಿ ನಮ್ಮ ಹತ್ರ ಇರೋದು ಹೇಗೆ ಸಿಚುವೇಶನ್ ಹೇಗಿದೆ ಅಂತ ಹೇಳಂದರೆ, ಎ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಎ ಇಸ್ ಅ ವ್ಯಾಲ್ಯೂ ದಟ್ ವಿ ಆರ್ ಪರ್ಸಿಸ್ಟಿಂಗ್ ಇನ್ ದ ಕ್ಯಾಶ್, ಆ್ಯಂಡ್ ಬಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ, ಆ್ಯಂಡ್ ಸಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಲೆಟ್ಸ್ ಎ ಕೆಪಾಸಿಟಿ ಇಸ್ 4, ಡಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಆ್ಯಂಡ್ ಈನ ನಾವು ಆ್ಯಡ್ ಮಾಡ್ತಾ ಇರುವಾಗ ನಾವು ಏನು ನೋಡಬೇಕು, ಯಾವ ರೀತಿಯಲ್ಲಿ ಆ್ಯಡ್ ಮಾಡ್ತಾ ಬರ್ತಾ ಇದ್ದೀವಿ. ಎನ ಮೊದಲೇ ಆ್ಯಡ್ ಮಾಡಿದ್ವಿ, ರೈಟ್? ಎನ ಮೊದಲೇ ಆ್ಯಡ್ ಮಾಡಿದ್ವಿ ಇಲ್ಲಿ, ಆ್ಯಂಡ್ ಬಿನ ನಂತರ ಆ್ಯಡ್ ಮಾಡಿದ್ವಿ, ಸಿನ ನಂತರ ಆ್ಯಡ್ ಮಾಡಿದ್ವಿ, ಡಿ. ವಿ ಆರ್ ಬಿಲ್ಡಿಂಗ್ ಅಪಾನ್ ದಿಸ್ ಇಸ್ ಅ ಲೀನಿಯರ್ ಟೈಮ್ ಟ್ರಾವರ್ಸಲ್ಲಿ ಇಲ್ಲಿ, ರೈಟ್? ಈ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳಂದರೆ ಬೈ ದ ನೇಚರ್ ಇಟ್ ಸೆಲ್ಫ್ ಅದು ಏನಾಗ್ತಾ ಇದೆ, ಇಟ್ ಈಸ್ ಗೆಟಿಂಗ್ ಸ್ಟೋರ್ಡ್ ಇನ್ ದ ಇನ್ಸರ್ಷನ್ ಆರ್ಡರ್ ಇಟ್ ಸೆಲ್ಫ್, ವಿಚ್ ಈಸ್ ಒನ್ ಡಾಟಾ ಸ್ಟ್ರಕ್ಚರ್ ವಿಚ್ ಮೇಂಟೈನ್ಸ್ ದಿಸ್ ಇನ್ಸರ್ಷನ್ ಆರ್ಡರ್. ಇಟ್ಸ್ ಅ ಲಿಸ್ಟ್, ರೈಟ್? ಒಪ್ಕೊಳ್ತೀರಾ? ಇಟ್ಸ್ ಅ ಲಿಸ್ಟ್. ಇನ್ಸರ್ಷನ್ ಆರ್ಡರ್ನ ಹೇಗೆ ಕೊಟ್ಟಿರ್ತೀವೋ ಅದೇ ಆರ್ಡರಲ್ಲೇ ಎಡಿಷನ್ನ ಮಾಡ್ತಾ ಹೋಗೋ ಡಾಟಾ ಸ್ಟ್ರಕ್ಚರ್ ಯಾವುದು? ಲಿಸ್ಟ್. ಸೊ ಕ್ಯಾನ್ ವಿ ಯೂಸ್ ಲಿಸ್ಟ್? ಕ್ಯಾನ್ ವಿ ಯೂಸ್ ಸೆಕೆಂಡ್ ಪಾಯಿಂಟಲ್ಲಿ, ದಿಸ್ ವಾಸ್ ದ ಫಸ್ಟ್ ಡಾಟಾ ಸ್ಟ್ರಕ್ಚರ್ಸ್ ವಿ ಬಿಲ್ಡ್ ಅಪಾನ್ ಹ್ಯಾಶ್ ಟೇಬಲ್ ಆ್ಯಂಡ್ ಇಟ್ಸ್ ನುವಾನ್ಸಸ್. ಕ್ಯಾನ್ ವಿ ಯೂಸ್ ಲಿಸ್ಟ್ ಇಯರ್? ಕ್ವಶನ್ ಮಾರ್ಕ್. ಲೆಟ್ಸ್ ಟ್ರೈ ಆನ್ಸರಿಂಗ್ ದಿಸ್ ಕ್ವಶನ್ ಮಾರ್ಕ್, ರೈಟ್? ಸೊ ಈ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತಿರುವಾಗ ಇದನ್ನೆಲ್ಲ ಬದುಕ್ದಾಗ್ಬಿಡೋಣ, ರೈಟ್? ಸೊ ಲೆಟ್ಸ್ ಡಿಸ್ಕಸ್ ಅಟ್ ಅ ಕ್ಲೀನ್ ಸ್ಲೇಟ್ ಹಿಯರ್, ರೈಟ್? ಈ ರೀತಿಯಲ್ಲಿ ನಾನು ಹೋಗ್ತಾ ಇರುವಾಗ ಇನ್ಸರ್ಷನ್ ಆರ್ಡರ್ ಮೇಂಟೈನ್ ಮಾಡೋ ಯಾವುದಾದ್ರೂ ಆಗಿರಲಿ, ರೈಟ್? ಆ ಥರ ಒಂದು ಯಾವುದಿದೆ ಡಾಟಾ ಸ್ಟ್ರಕ್ಚರ್, ಲೀಸ್ಟ್ ಅಂತ ಹೇಳಿದೆ. ಸೊ ನಾವು ನಾ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಲೀಸ್ಟ್ ರೀಸೆಂಟ್ಲಿ ಎಲ್ಲಿ ಕೂತ್ಕೊಂಡಿರುತ್ತೆ? ಎ ಕೂತ್ಕೊಂಡಿರುತ್ತೆ. ನಾನು ಅದನ್ನು ಕ್ಲಿಯರ್ಲಿ ನಾನು ಏನು ಮಾಡ್ಬೋದು? ಡಿಲೀಟ್ ಮಾಡ್ಬೋದು. ಓಕೆ, ಇಟ್ ಈಸ್ ವರ್ಕಿಂಗ್. ಆ್ಯಂಡ್ ನಾನು ಎಡಿಷನ್ ಮಾಡ್ತಾ ಇರುವಾಗ ಏನಾಗುತ್ತೆ, ನಾನು ಸಪ್ರೇಟ್ ಇಂಡಿಕೇಟರ್ ಏನಾದರೂ ಮೇಂಟೈನ್ ಮಾಡಬೇಕಾಗ್ತಿದ್ದಾನ? ನೋ ಇಂಡಿಕೇಟರ್ ಆರ್ ರಿಕ್ವೈರ್ಡ್ ಬಿಕಾಸ್ ದ ಪ್ರಾಪರ್ಟಿ ಇಟ್ ಸೆಲ್ಫ್, ಲೀಸ್ಟಿನ ಪ್ರಾಪರ್ಟಿ ಇಟ್ ಸೆಲ್ಫ್ ಹೇಗಿದೆ, ಇಟ್ ಮೇಂಟೈನ್ಸ್ ಅ ಕ್ರೊನಾಲಜಿಕಲ್ ಆ್ಯಡ್ ಆಪರೇಷನ್, right? By the nature that it has been formed in that way, right? ಸೊ ನಾನು ಈಸಿಯಾಗಿ ನಾನು ಏನು ಮಾಡ್ಬೋದು, ಲಾಸ್ಟ್ ದ ವೆರಿ ಫಸ್ಟ್ ಎಂಟ್ರಿ ಏನಿತ್ತು ಅದನ್ನು ನಾನು ಏನು ಮಾಡ್ಬಿಡ್ಬೋದು, ಪೂರ್ಣ ತೆಗೆದುಬಿಡ್ಬೋದು. ಆ್ಯಂಡ್ ಈ ಎಡಿಷನಿಗೆ ಏನಾಯಿತು, ಆಗಿಬಿಡ್ಬೋದು. ಬಟ್ ಯೋಚನೆ ಮಾಡಿ, ವೆನ್ ಐ ಡೂ ದಿಸ್, ಈವನ್ ದೆನ್ ಇನ್ ದ ಲೀಸ್ಟ್ ಇಟ್ ಸೆಲ್ಫ್, ನಾನು ಏನು ಮಾಡ್ತೀನಿ, ಹಿಂದಕ್ಕೇನೋ ಹೋಗ್ಬಿಡ್ತೀನಿ. ದೆರ್ ಇಸ್ ನೋ ನೀಡ್ ಆಫ್ ಇಂಡಿಕೇಟರ್ಸ್ ಅಟ್ ಆಲ್. ದಟ್ ವಾಸ್ ದ ಆಪ್ಟಿಮೈಸೇಷನ್ ದಟ್ ವಿ ಡಿಡ್. ಲೀಸ್ಟಲ್ಲಿ ನಾವು ವಾಟ್ ವಿ ಡಿಸ್ಕವರ್ಡ್, ನೋ ನೀಡ್ ಆಫ್ any indicators, right? Any indicators for least time, timestamp, ಏನು ಬೇಡ. That we did. But we have one more problem here, ನೋಡಿ. So when we are about to add E, so A, B, C, D, the capacity is 4. When we are trying to at capacity trying to add one more value, that is E ಅಂತ ಹೇಳ್ಬಿಟ್ಟು ತೊಗೊಂಡು ನಾವು ಇದರೊಳಗೆ ಆ್ಯಡ್ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ, we need to remove one element, and by least we know that the very first element need to be removed because it was least access. So we deleted that. And what should happen? See, you see that it shifted one bit. So in order to make a space for E, ನಾವೇನು ಮಾಡಬೇಕಾಗುತ್ತೆ, ಬಿ ಸಿ ಡಿನ ಒಂದು ಪ್ಲೇಸಲ್ಲಿ ನಾವು ಶಿಫ್ಟ್ ಮಾಡಬೇಕಾಗ್ತಿದೆ. ಬಿಕಾಸ್ ಲೀಸ್ಟ್ ಹ್ಯಾಸ್ ಒನ್ ಅಡ್ವಾಂಟೇಜ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಪ್ಲಿಮೆಂಟೇಷನ್ಗೆ. ಒನ್ ಅಡ್ವಾಂಟೇಜ್ ಏನು, ಯಾವ ಇಂಡಿಕೇಟರ್ಸು ಬೇಡ, ಕ್ರೊನಾಲಜಿಕಲ್ ಇನ್ಸರ್ಷನ್ ಆರ್ಡರ್ನ ಮೇಂಟೈನ್ ಮಾಡುತ್ತೆ. ಗುಡ್. ಬಟ್ ಇದ್ರದ್ದು ಡಿಸ್ಅಡ್ವಾಂಟೇಜ್ ಅದು, ಈ ಒಂದು ಪ್ರಾಬ್ಲಮ್ಗೆ ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಇಟ್ ನೀಡ್ ಟು ಶಿಫ್ಟ್ ಈಚ್ ಡಿಲೀಷನ್, ವೆದರ್ ಇಟ್ ಈಸ್ ಹ್ಯಾಪ್ನಿಂಗ್ ಅಟ್ ದ ಫ್ರಂಟಲ್ಲಿ ಆಗ್ತಾ ಇರಲಿ ಅಥವಾ ವೆರಿ ಬಿಗಿನಿಂಗಲ್ಲಿ ಆಗ್ತಾ ಇರಲಿ, ಅಥವಾ ಲೆಟ್ಸ್ ಎ ಸಿನ ನಾನು ಏನು ಮಾಡಿದೆ, ಬಿನ ನಾನು ಇದನ್ನು ಬಿಟ್ಬಿಟ್ಟು ಇಲ್ಲಿ ನಾನು ಬಿನ ಡಿಲೀಟ್ ಮಾಡಿದೆ.
ರೈಟ್. ಬಿನ ಡಿಲೀಟ್ ಮಾಡಿದೆ ಬಿಕಾಸ್ ಬಿ ಎಗಿಂತ ಮುಂಚಿತವಾಗಿ ಎನ ನಾನು ಲೀಸ್ಟ್ ಆಕ್ಸೆಸ್ ಮಾಡಿದ್ದೆ ಆ್ಯಂಡ್ ಬಿ ವಾಸ್ ಲೀಸ್ಟ್ ರೀಸೆಂಟ್ಲಿ ಆಕ್ಸೆಸ್ ಫಾರ್ ಸಮ್ ರೀಸನ್ ಅಂತ ಹೇಳಿ ತಿಳ್ಕೊಳ್ಳೋಣ. ಈವನ್ ನಾನು ಬಿನ ಡಿಲೀಟ್ ಮಾಡಬೇಕು ಅಂತ ಹೇಳಂದರೆ ಎಲ್ಲಿತ್ತು ಬಿ ಎಕ್ಸಾಂಪಲ್ ಇಲ್ಲಿತ್ತು ರೈಟ್. ನಾನು ಇದನ್ನು ನಾನು ಡಿಲೀಟ್ ಮಾಡಬೇಕು ಅಂತ ಹೇಳಂದರೆ ಏನು ಮಾಡಬೇಕಾಗುತ್ತೆ, ಶಿಫ್ಟ್ ಆಗುತ್ತೆ ಒಂದು ಸ್ಟೆಪ್. ಸೊ ವರ್ಸ್ಟ್ ಕೇಸ್ ಶಿಫ್ಟ್ ಏನು, ನಾನು ಏನೇ ಡಿಲೀಟ್ ಮಾಡ್ತಾ ಇದ್ದೀನಿ ಅಂದರೆ ಬಿ ಸಿ ಡಿ ಎವ್ರಿಥಿಂಗ್ ನೀಡ್ ಟು ಬಿ ಶಿಫ್ಟೆಡ್ ಅಟ್ ಒನ್ ಪ್ಲೇಸ್. that again corresponds to O of n time, right? It corresponds to O of n time because it least follows one disadvantage principle for this implementation ಏನಂದರೆ contiguous memory location. ಅಂದರೆ least are stored up in the values in the least are stored up in a contiguous memory location, right? Okay, so least ಆಗೋದಿಲ್ಲ because it takes O of n operation time, right, in order to shift the indexes, right? So what's better than least, right? So the only disadvantage that we got was removal or eviction is tricky. Evict is tricky, right? Evict is tricky because in least ಏನಾಗ್ತಿದೆ, remove will shift the indices, right? Will shift the indexes, right? Let's say indexes na shift ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಕ್ಯಾನ್ ವಿ ಥಿಂಕ್ ಅಬೌಟ್ ಎನಿ ಅದರ್ ಡಾಟಾ ಸ್ಟ್ರಕ್ಚರ್ ವಿಚ್ ಆ್ಯಂಡ್ ಲೀಸ್ಟಲ್ಲಿ ತಂದಾದ ಬೇರೆ ಡಿಸ್ಅಡ್ವಾಂಟೇಜಸ್ ಫಾರ್ ದಿಸ್ ಇಂಪ್ಲಿಮೆಂಟೇಷನ್ ಕೂಡ ಇದ್ದಾವೆ. ಎಕ್ಸಾಂಪಲ್ ನಾನು ಡಿನ ತೆಗಿತಿದ್ದೀನಿ ಅಂತ ಹೇಳಿ ತಿಳ್ಕೊಳ್ಳೋಣ. ಹೌ ವಿಲ್ ಯು ಬ್ರಿಂಗ್ ದ್ಯಾಟ್ ಅಪ್ ಫ್ರಂಟ್, ಮುಂದೆ ಹೇಗೆ ತೊಗೊಂಬರ್ತೀರಾ? ಅವಾಗ ಏನು ಮಾಡಬೇಕಾಗುತ್ತೆ, ಸಿನ ತೆಗೆದು ಮತ್ತೆ ರೀಇನ್ಸರ್ಟ್ ಮಾಡಬೇಕಾಗುತ್ತೆ ಲೀಸ್ಟಲ್ಲಿ. ಆ್ಯಂಡ್ ಅಗೇನ್ ಮತ್ತೆ ಏನಾಗುತ್ತೆ, ಇಲ್ಲಿಂದ ಮುಂದೆ ಬರ್ತಕ್ಕಂಥ ಎಲ್ಲ ಎಲಿಮೆಂಟ್, ಲೆಟ್ಸ್ ಸೇ ದೇರ್ ಆರ್ 299 ಎಲಿಮೆಂಟ್ಸ್ ಅಪ್ ಫ್ರಂಟ್, ಅದೇನು ಆಗುತ್ತೆ ಮತ್ತೆ ಲೀಸ್ಟ್ನ ನಾನು ಏನು ಮಾಡಬೇಕಾಗುತ್ತೆ, ಪ್ಯಾಕ್ ಮಾಡಬೇಕಾಗುತ್ತೆ ಇನ್ ಆರ್ಡರ್ ಟು ಮೇಂಟೈನ್ ದ ಪ್ರಾಪರ್ಟಿ ಆಫ್ ದ ಲೀಸ್ಟ್ ವಿಚ್ ಇಸ್ contiguous memory location. So eviction is tricky because ಏನಕ್ಕೆ remove will shift the index to maintain contiguous memory location, right? Contiguous memory location, memory allocation ಅಂತ ಹೇಳ್ಬಿಟ್ಟು ಕರೆಯೋಣ. ಕಂಟಿನ್ಯೂಯಸ್ ಮೆಮೊರಿ ಅಲೋಕೇಶನಿಗೋಸ್ಕರ ನಾನು ಏನು ಮಾಡಬೇಕಾಗುತ್ತೆ, ಐ ನೀಡ್ ಟು ಕೀಪ್ ಆನ್ ಶಿಫ್ಟಿಂಗ್. ಈಸ್ ದೇರ್ ಎನಿ ಡಾಟಾ ಸ್ಟ್ರಕ್ಚರ್ ವಿಚ್ ವಿ ಕ್ಯಾನ್ ಲೆಟ್ ಗೋ ದಿಸ್ ಕಂಟಿನ್ಯೂಯಸ್ ಮೆಮೊರಿ ಅಲೋಕೇಶನ್? ಈ ಪಾಯಿಂಟ್ನ ನಾವು ತೆಗೆದುಬಿಟ್ಟು ಸ್ಟಿಲ್ ವಿ ಹ್ಯಾವ್ ಅ ಲೀಸ್ಟ್ ಕೈಂಡ್ ಆಫ್ ಕ್ರೋನಾಲಜಿಕಲ್ ಮೇಂಟೈನ್ ಮಾಡ್ತಾ ಹೋಗ್ತಕ್ಕಂಥದ್ದು. ದರ್ ಇಸ್ ಒನ್ ಸಚ್ ಥಿಂಗ್ ಕಾಲ್ಡ್ ಆಸ್ ಲಿಂಕ್ಡ್ ಲಿಸ್ಟ್ ವೇರ್ ಲಿಂಕ್ಡ್ ಲೀಸ್ಟಲ್ಲಿ ನನಗೇನು ಬರುತ್ತೆ, ವಿ ಕೀಪ್ ಆನ್ ಆ್ಯಡಿಂಗ್ ದಿಸ್ ಎ, ಲಿಂಕ್ ಕ್ರಿಯೇಟ್ ಮಾಡ್ತೀವಿ ಬಿ ಜೊತೆಗೆ, ದೆನ್ ಸಿ ಬಂತ ಸಿ ಜೊತೆ ಕ್ರಿಯೇಟ್ ಮಾಡ್ತೀವಿ, ದೆನ್ ಡಿ ಬಂತ ಡಿ ಜೊತೆ ಕ್ರಿಯೇಟ್ ಮಾಡ್ತೀವಿ. ವಿ ಆರ್ ಅಟ್ ನೌ ಕೆಪಾಸಿಟಿ, ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಇನ್ ಇ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಆವಾಗ ನಾವು ಏನು ಮಾಡಬೇಕಾಗತ್ತೆ, ವೆನ್ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಇನ್ ಇ, ವಾಟ್ ವಿಲ್ ಹ್ಯಾಪನ್, we need to see which was least recently used. How is this maintained? By this chronological order itself. A was added first, B was added next, C was added next, and D was added next. So by addition ನನಗೇನಾಯಿತು, ಕ್ರೋನಾಲಜಿಕಲ್ ವೇಸಲ್ಲಿ ಬಂದುಬಿಟ್ಟೆ. ಸೊ ಡಿ ವಾಸ್ ಆ್ಯಡೆಡ್ ಲಾಸ್ಟ್ ಆಗಿರೋದ್ರಿಂದ ಡಿ ವಿಲ್ ಬಿ ಅಟ್ ದ ವೆರಿ ಫಸ್ಟ್. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಎಡಿಷನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಈ ನಾನು ಆಬ್ವಿಯಸ್ಲಿ ಏನು ಮಾಡಬೇಕಾಗುತ್ತೆ, ಡಿ ನಂತರ ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ಫಾರ್ ದ್ಯಾಟ್ ಟು ಹ್ಯಾಪನ್ ಐ ನೀಡ್ ಟು ರಿಮೂವ್ ಒನ್ ಥಿಂಗ್. ಸೊ ಐ ವಿಲ್ ರಿಮೂವ್ ಎ. ವಿಲ್ ಇಟ್ ಶಿಫ್ಟ್ ದ ಇಂಡೆಕ್ಸ್? ನೋ ನೀಡ್, ಬಿಕಾಸ್ ನಾನು ಹೇಗೆ, ಇಸ್ ದಿಸ್ ಇಂಡೆಕ್ಸ್ ಬೇಸ್ ಆ್ಯಕ್ಸಸ್? ನೋ, ಇಟ್ಸ್ ಅ ಲಿಂಕ್ ಬೇಸ್ ಆ್ಯಕ್ಸಸ್. ನಾನು ಏನು ಮಾಡಬೇಕಾಗುತ್ತೆ, ಲಿಂಕ್ನ ತಪ್ಪಿಸ್ಬೇಕಾಗತ್ತೆ ಅಷ್ಟೇ. ಸೊ ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಡ್ರಾಯಿಂಗ್ ಬೋರ್ಡ್ and see this in action. And tail, right? This is tail part of it and this is head part of it. So I will go ahead, ನನ್ನ ಹೊಸ ವ್ಯಾಲ್ಯೂನ ನಾನು ತೊಗೊಂಡು ಹೋಗ್ಬಿಟ್ಟು ಎಲ್ಲ ಆ್ಯಡ್ ಮಾಡ್ತೀನಿ. ಐ ವಿಲ್ ಟ್ರೈ ಟು ಹ್ಯಾಡ್ ಇಟ್ ಅಟ್ ದ ಹೆಡ್. ಸೊ ಆ್ಯಡ್ ಮಾಡುವಾಗ ಹೆಡ್ಡಿಗೆ ಆ್ಯಡ್ ಮಾಡ್ಲಿಕ್ಕೆ ನಾನು ಏನು ಮಾಡಬೇಕು, ಐ ಹ್ಯಾವ್ ಟು ಜಸ್ಟ್ ಫಾರ್ಮ್ ಒನ್ ಕನೆಕ್ಷನ್ ಅಷ್ಟೇ. ಸೊ ದ್ಯಾಟ್ ಈಸ್ O of one operation, right? If I just go here and quickly expand this, right? ಸೊ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇಫ್ ಐ ಟ್ರೈ ಆ್ಯಡಿಂಗ್ ಒನ್ ಮೋರ್ ನೋಡ್, ಆಲ್ ಇಟ್ ವಿಲ್ ಡಿಮ್ಯಾಂಡ್ ಇಸ್ ಏನು, ನನಗೆ ಲಿಂಕ್ ಫಾರ್ಮೇಷನ್ ಮಾತ್ರ. O of one ಟೈಮಲ್ಲಿ ನನಗೆ ವ್ಯಾಲ್ಯೂ ಕ್ರಿಯೇಷನ್ ಆಗುತ್ತೆ ಆ್ಯಂಡ್ O of one ಟೈಮಲ್ಲಿ ನಾನು ಏನು ಮಾಡ್ಬೋದು, ಲಿಂಕ್ ಫಾರ್ಮ್ ಮಾಡ್ಬೋದು. ಸೊ ಈಸ್ ಇಟ್ ಆ್ಯಡಿಂಗ್ ಟು ಓವರ್ ಆಲ್ ಪುಟ್? ನೋ, ಇಲ್ಲ. ಸೊ ಎಡಿಷನ್ ಇಲ್ಲಿ ಆಗ್ತಾ ಇಲ್ಲ, ಬಟ್ ಎಡಿಷನ್ ಅಟ್ ಕೆಪಾಸಿಟಿ ಮಾಡ್ತಾ ಇರುವಾಗಲೇ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಎವಿಕ್ಷನ್ ಮಾಡುವಾಗ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಇದನ್ನು ನಾನು ಏನು ಮಾಡಬೇಕು, ಹೊರಗೆ ತೊಗೊಂಡಿರ್ಬೇಕು. ಇನ್ನೂ ಆ್ಯಡ್ ಮಾಡಿಲ್ಲ, ಈ ಕನೆಕ್ಷನ್ ಇನ್ನೂ ಏನಾಗಿಲ್ಲ, ಇದು ಬಿಲ್ಡ್ ಆಗಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ. ಇವಾಗ ನಾನು ಮಾಡಬೇಕು, ಐ ಆಮ್ ಅಟ್ ಮೈ ಕೆಪಾಸಿಟಿ, ಐ ನೀಡ್ ಟು choose which one to be evicted. I will choose this one to be evicted by this chronological thing, right? So
ಅವಾಗ ಏನು ಮಾಡಬೇಕಾಗುತ್ತೆ, ಇದನ್ನು ನಾನು ಎವಿಕ್ಟ್ ಮಾಡಬೇಕು. ಎವಿಕ್ಟ್ ಮಾಡೋದಕ್ಕೆ ನಾನು ಏನು ಮಾಡಬೇಕು, ಆಲ್ ದಟ್ ಐ ಹ್ಯಾವ್ ಟು ಡೂ ಇಸ್ ಐ ಹ್ಯಾವ್ ಟು ರಿಮೂವ್ ದಿಸ್ ಕನೆಕ್ಷನ್. ಶುಡ್ ಐ ಶಿಫ್ಟ್? Should I need to shift? No, I need not shift, because linked list doesn't have a constraint that it need to be contiguous memory location. ಅದು ಟ್ರೇಡ್ ಆಫ್ ತಗೊಳುತ್ತೆ. that takes a hit on that you will not have a random access. ನಾವೇನು ಮಾಡಲಿಕ್ಕಾಗೋದಿಲ್ಲ. in order to get to this point, I need to entirely traverse it from the very beginning to this point in time. So this is the trade off for what? For contiguous memory location. It gains non-contiguous memory allocation and lets go linear or a random seek or random access ಗೆ it lets goes that capacity and ಏನು ಮಾಡುತ್ತೆ, and wins over a random memory allocation. access ಆಗಿರೋದ್ರಿಂದಾಗಿ ನಾನು ಏನು ಮಾಡಬೇಕಾಗುತ್ತೆ, ನಾನು ಕಂಟಿನ್ಯೂಸ್ ಮೆಮೊರಿ ಲೊಕೇಶನಲ್ಲಿ ಇರಲಿಲ್ಲ ಕಾರಣ ನಾನು ಇದನ್ನು ಡೈರೆಕ್ಟಾಗಿ ನಾನು ಏನು ಮಾಡ್ಬೋದು, ಇಲ್ಲಿಂದ ಈ ವ್ಯಾಲ್ಯೂನ ಇಲ್ಲಿಂದ ಡಿರೈವ್ ಮಾಡಿಬಿಡ್ಬೋದು. ಆ್ಯಂಡ್ ದಿಸ್ ಕ್ಯಾನ್ ಬಿ ಲಿಟ್ರಲಿ ಡಿಲೀಟೆಡ್. ನಾವು ಐ ಆಮ್ ಅಟ್ ಕೆಪಾಸಿಟಿನ 1 less than ಕೆಪಾಸಿಟಿ. ಅವಾಗ ನಾನು ಏನು ಮಾಡ್ಬೋದು, ಲಿಟ್ರಲಿ ಐ ಕ್ಯಾನ್ ಬ್ರಿಂಗ್ ಇನ್ ದಿಸ್ ಆ್ಯಂಡ್ ಕನ್ಸ್ಟ್ರಕ್ಟ್ ದಟ್ ಕನ್ಸ್ಟ್ರಕ್ಟ್ ದಟ್ ರಿಲೇಷನ್. ಓಕೆ, ಗುಡ್. ದ್ಯಾಟ್ ಐ ಆಮ್ ಏಬಲ್ ಟು ಏನು ಮಾಡ್ಬೋದು, ಎವಿಕ್ಷನ್ನ ಮಾಡ್ಬೋದು, ಎಡಿಷನ್ನು ಮಾಡ್ಬೋದು, ಆ್ಯಂಡ್ ರಿಲೇಷನ್ನ ರಿಲೇಷನ್ನ ಜಸ್ಟ್ ಆ್ಯಡಿಷನ್ ಆ್ಯಂಡ್ ದೆನ್ ರಿಮೂವಲ್ ಮಾಡ್ತಾ ಇರೋದ್ರಿಂದಾಗಿ ಇಟ್ ಈಸ್ ಜಸ್ಟ್ ಆಫ್ ಒನ್ ಆಪ್ರೇಷನ್ ಆಯಿತು. ದ್ಯಾಟ್ಸ್ ಗುಡ್. ವಾಟ್ ಇಫ್ ಐ ಹ್ಯಾವ್ ಟು ಡೂ ಇಟ್ ಇನ್ ಮಿಡಲ್? ಏನು ಮಾಡಬೇಕಾಗುತ್ತೆ? ಲೆಟ್ಸೇ ಮಿಡಲ್ ಯಾವಾಗುತ್ತೆ, ಯಾಕೆ ಕೇಸಲ್ಲಾಗುತ್ತೆ ನೋಡೋಣ. ಎಕ್ಸಾಂಪಲ್, ಇದು ಒಂದು ವ್ಯಾಲ್ಯೂ ಯಾವುದೋ ಇತ್ತು ಅಂತಲ್ಲಿ 3 ಅಂತ ಹೇಳಿ ವ್ಯಾಲ್ಯೂ ಇತ್ತು ಅಂತ ತಿಳ್ಕೊಳ್ಳೋಣ. ಈ 3ಗೆ ನಾನು ಏನು ಮಾಡ್ತೀನಿ, ಇವಾಗ ಐ ವಿಲ್ ಟ್ರೈ ಟು ಗೆಟ್ ಆನ್ ದಿಸ್, ರೈಟ್? ಇಫ್ ಐ ಸೇ ಗೆಟ್ ಪರ್ಟಿಕ್ಯುಲರ್ ಕೀ ಬಂದ್ಬಿಟ್ಟು 3ನೇ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ, ಆ್ಯಂಡ್ ವ್ಯಾಲ್ಯೂ ಈಸ್ ಆಲ್ಸೋ 3, ರೈಟ್? ಸೊ ಈ 3ನ ನಾನು ಇವಾಗ ಗೆಟ್ ಮಾಡಿದ ತಕ್ಷಣ ಏನಾಯಿತು, ದಿಸ್ ಬಿಕೇಮ್ ಮೋಸ್ಟ್ ರೀಸೆಂಟ್ಲಿ ಯೂಸ್ಡ್. ಸೊ ಇದು ಆಟೋಮೆಟಿಕ್ಲಿ ಬಂದು ಎಲ್ಲಿ ಕೂರಬೇಕಾಗುತ್ತೆ, ಇಲ್ಲೆಲ್ಲೋ ಮುಂದೆ ಬಂದು ಕೂರಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಇವೆಲ್ಲ ಏನಾಗುತ್ತೆ, ರಿಲೇಷನ್ಸು ಮೆಸ್ಸಪ್ ಆಗುತ್ತೆ. ನಾನೇನು ಮಾಡಬೇಕಾಗುತ್ತೆ, ಆವಾಗ ಈ 3ದು ಹೊರಗಡೆ ತೊಗೋಬೇಕಾಗತ್ತೆ. ಏನು ಮಾಡಬೇಕಾಗುತ್ತೆ, ಹಿಂದ್ಗಡೆ ಹೋಗಿ ಒಂದು ಸ್ಟೆಪ್ ನಾನು ಏನು ಮಾಡಬೇಕಾಗುತ್ತೆ, ಒಂದು ಸ್ಟೆಪ್ ಹಿಂದೆ ಹೋಗಬೇಕಾಗುತ್ತೆ. ಹಿಂದೆ ಹೋಗ್ಲಿಕ್ಕೆ ಸಾಧ್ಯನಾ? ಎಲ್ಲ ಫಾರ್ವರ್ಡ್ ಕನೆಕ್ಟೆಡ್ ಪಾಯಿಂಟ್ಸ್ ಇದ್ದಾವೆ ನೋಡಿ. ಸೊ ನಾನು ಏನು ಮಾಡಬೇಕಾಗುತ್ತೆ, ಬ್ಯಾಕ್ವರ್ಡ್ ರಿಲೇಷನ್ ಕೂಡ ನಾನು ಏನು ಮಾಡಬೇಕಾಗುತ್ತೆ, ಇಫ್ ಯು ಸಿ ದಿಸ್, ಸೊ ಇಲ್ಲಿ ಆ್ಯಡ್ ಮಾಡ್ಲಿಕ್ಕೆ ಬರುತ್ತೆ ಅಂತ ನೋಡ್ತಾ ಇದ್ದೇನೆ, ಬರಲ್ಲ. ಸೊ ಲೆಟ್ಸ್ ಪುಲ್ ದಟ್ ಆ್ಯರೋ ಆ್ಯಂಡ್ ಪುಟ್ ಇಟ್ ಓವರ್ ಹಿಯರ್, ರೈಟ್? 3ನ ಹಿಂಭಾಗದಲ್ಲಿ ಯಾವುದಿದೆನೋ ಆ ನೋಡಿಗೆ ಹೋಗಿ ನಾನು ಏನು ಮಾಡಬೇಕಾಗುತ್ತೆ, ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ತೊಗೊಂಡು ಹೋಗಿ ಈ ಒಂದು ಪರ್ಟಿಕ್ಯುಲರ್ ರಿಲೇಷನ್ನ ನಾನು ಎಲ್ಲಿ ಮಾಡಬೇಕಾಗುತ್ತೆ, ಇದಕ್ಕೆ ಬಿಲ್ಡ್ ಮಾಡಬೇಕಾಗುತ್ತೆ, ರೈಟ್? 3ನ ಮುಂದಿನ ವ್ಯಾಲ್ಯೂಗೆ ಹೋಗಿ, ಅಂದರೆ ಈ ವ್ಯಾಲ್ಯೂಗೆ ಹೋಗಿ ಇದ್ರದ್ದು ಪ್ರೀವಿಯಸ್ ನೋಡ್ನ, ಅಂದರೆ ಈ ಪರ್ಟಿಕ್ಯುಲರ್ ನೋಡ್ನ ಬ್ಯಾಕ್ ಏನು ಮಾಡಿರ್ತೀವೋ, 2 ರಿಲೇಷನ್ ಬೇಕು ಅನ್ನೋದು ಅರ್ಥ ಆಯಿತು. ಸೊ ಇಲ್ಲಿಗೆ ನಾನು ಏನು ಮಾಡಬೇಕಾಗುತ್ತೆ, ಲೆಟ್ಸ್ ಟೇಕ್ ಅನ್ ಆ್ಯರೋ ಆ್ಯಂಡ್ ಇದನ್ನು ವ್ಯಾಲ್ಯೂ ಇಲ್ಲಿಗೆ ಪಾಯಿಂಟ್ ಮಾಡ್ತಿತ್ತು ಮುಂಚೆ, ಇಲ್ಲಿ ಪಾಯಿಂಟ್ ಮಾಡ್ತಿರೋ ಆ್ಯರೋನ ನಾನು ತೊಗೊಂಡು ಹೋಗ್ಬಿಟ್ಟು ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಪಾಯಿಂಟ್ ಮಾಡು ಅಂತ ಹೇಳಬೇಕಾಗತ್ತೆ, ರೈಟ್? ಆವಾಗ ನನಗೆ 3ನ ಲಿಟ್ರಲಿ ನಾನು ಏನು ಮಾಡ್ಬೋದು, ವಿತ್ ರಿಲೇಷನ್ ಈ ರಿಲೇಷನ್ನ ಕಟ್ ಮಾಡಿ ಇದನ್ನು 3ನ ತೊಗೊಂಡು ಬಂದ್ಬಿಟ್ಟು ಇಲ್ಲಿಗೆ ನಾನು ಇಡ್ಬೋದಾಗುತ್ತೆ. ಸೊ ಇದನ್ನೆಲ್ಲ ನಾವು ಮಾಡಿದ್ದೇನು, ಆಫ್ ಒನ್ ಆಪ್ರೇಷನಲ್ಲಿ, ಬಿಕಾಸ್ ಐ ಆಮ್ ಫಾರ್ಮಿಂಗ್ ದ ರಿಲೇಷನ್ಸ್ ಆ್ಯಂಡ್ ಬ್ರೇಕಿಂಗ್ ದಿ ರಿಲೇಷನ್ಸ್. 3ನ ತೊಗೊಂಡ್ಬಿಟ್ಟು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಬಂದ್ಬಿಟ್ಟು ಮತ್ತೆ ಅಗೇನ್ ಐ ವಿಲ್ ಡೂ ದಿಸ್ ರಿಲೇಷನ್ ಫಾರ್ಮೇಷನ್, ರೈಟ್ ಟು ದಿಸ್ ಪ್ಲೇಸ್, ರೈಟ್? ಆ್ಯಂಡ್ ಐ ವಿಲ್ ಎಕ್ಸ್ಟೆಂಡ್ ದಿಸ್ ಕ್ಯೂ, right, sorry, not to this, right? I will extend this particular and I will build this connection from here to here, right, like this. So forming the relation, ಇಲ್ಲಿ ನಾನು ಏನು ರಿಲೇಷನ್ ಅಥವಾ ಪಾಯಿಂಟರ್ನ ನಾನು ಫಾರ್ಮ್ ಮಾಡ್ತಾ ಇದ್ದೀನೋ, ದ್ಯಾಟ್ ಈಸ್ ಆಫ್ ಒನ್ ಆಪ್ರೇಷನ್ ಅಗೇನ್ ವಿಚ್ ವಿ ಡಿಸ್ಕಸ್ಡ್. ಎಡಿಷನ್ ಟು ಹೆಡ್ ಇನ್ ಲಿಂಕ್ ಲಿಸ್ಟ್ is always is one of one operation, and removing from the tail ನೋಡಿದ್ವಿ, that was also O of one operation. and removing in middle ಅಥವಾ ಎಲ್ಲಾದರೂ intermittent ನೋಡ್ಸಲ್ಲಿ ಎಲ್ಲಾದರೂ ಆಗಿರಲಿ, removing there also it only involves pointer reformations, that is also O of one operations. So but only catches ಇಲ್ಲಿ ಹೋದಾಗ, ಇಲ್ಲಿ ಇದು ಯಾವಾಗ 3 ಇತ್ತು, ಯಾವಾಗ ಈ 3 ಇಲ್ಲಿತ್ತೋ, ಇಲ್ಲಿ ಇರುವಾಗ ಇಮ್ಯಾಜಿನ್ ಇಟ್ ವಾಸ್ ಹಿಯರ್, ರೈಟ್, ಪ್ರೀವಿಯಸ್ ಟು ದಿಸ್. ಇಲ್ಲಿ ಇದ್ದಾಗ ಏನಾಗಬೇಕಾಗತ್ತೆ, ನನಗೆ ಪ್ರೀವಿಯಸ್ ನೋಡ್ ಕೂಡ ಆ್ಯಕ್ಸಸ್ ಇರಬೇಕು. ಸೊ ಪ್ರೀವಿಯಸ್ ನೋಡ್ ಆ್ಯಕ್ಸಸ್ ಇರಬೇಕು ಅಂದರೆ ಅ ಸಿಂಗಲ್ ಲಿಂಕ್ ಲಿಸ್ಟ್, ಅ ಫಾರ್ವರ್ಡ್ ಕನೆಕ್ಟೆಡ್ ಲಿಂಕ್ ಲಿಸ್ಟ್
ವರ್ಕ್ ಆಗುತ್ತಾ? ವರ್ಕ್ ಆಗಲ್ಲ. ಯಾವಾಗಲೂ ನಾನು ಆ ಪಾಯಿಂಟಿಗೆ ಹೋದಾಗ ಮುಂದ್ಲದ್ದು ನಾನು ನೋಡ್ಲಿಕ್ಕೆ ಸಿಗುತ್ತೆ, ಹಿಂದ್ಲದ್ದು ನನಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ನನಗೇನು ಬೇಕಾಗುತ್ತೆ? ಅ ಕಾಂಬಿನೇಷನ್ ಆಫ್ ಅ ಡಬಲ್ಲಿ ಲಿಂಕ್ಡ್ ಲಿಸ್ಟ್ ಬೇಕಾಗುತ್ತೆ. ಡಬಲ್ಲಿ ಲಿಂಕ್ಡ್ ಲಿಸ್ಟ್ ಅಲಾಂಗ್ ವಿತ್ whatever that we had decided hash table, right? So what we need, list alla ಬೇಕಾಗಿರೋದು a linked list, a particular linked list called as a doubly, it's properly du, right? Doubly linked list ನನಗೆ ಬೇಕಾಗುತ್ತೆ, right? Doubly linked list ಬೇಕಾಗುತ್ತೆ and right like this, and the exact structure along with that ಏನಿದೆ ನಮಗೆ ಒಂದು ಹ್ಯಾಶ್ ಟೇಬಲ್ ಇದೆ. ಸೊ ದ್ಯಾಟ್ ಎಕ್ಸಾಕ್ಟ್ ಸ್ಟ್ರಕ್ಚರ್ ವಿಲ್ ಲುಕ್ ಸಿಮಿಲರ್ ಟು ದಿಸ್ ಇಫ್ ಯು ಸಿ ದಿಸ್. ಸೊ ನನಗೇನಾಗುತ್ತೆ, ಒಂದು ಕೀ ಮತ್ತು ಒಂದು ವ್ಯಾಲ್ಯೂ ಇಟ್ಟಿರ್ತೀನಿ. ಈ ವ್ಯಾಲ್ಯೂ ಬಂದುಬಿಟ್ಟು ಇಟ್ ಈಸ್ ಪಾಯಿಂಟಿಂಗ್ ಟು ಮೈ ನೋಡ್ ಆಫ್ ಅ ಡಬಲ್ಲಿ ಲಿಂಕ್ ಲಿಸ್ಟ್. ದಿಸ್ ಇಸ್ ಅ ಡಬಲ್ಲಿ ಲಿಂಕ್ ಲಿಸ್ಟ್. ದೀಸ್ ಪಾಯಿಂಟ್ಸ್ ಏನು, ಇವೆಲ್ಲ ಗ್ರೌಂಡೆಡ್ ಐಟಮ್ಸ್. ಗ್ರೌಂಡೆಡ್ ಆ್ಯಸ್ ಇನ್ ಇದರಲ್ಲಿ ಟೇಲ್ ಆಗಿರೋದ್ರಿಂದ ಇಮ್ಯಾಜಿನ್ ದಿಸ್ ಆ್ಯಸ್ ಅ ಟೇಲ್, ರೈಟ್? ದಿಸ್ ಇಸ್ ಅ ಟೇಲ್ ಆ್ಯಂಡ್ ದಿಸ್ ಇಸ್ ಮೈ ಹೆಡ್, ರೈಟ್? ಈ ಹೆಡ್ಡಿನ ನೆಕ್ಸ್ಟ್ ನೋಡಿ ಏನು ಕೊಟ್ಟಿಲ್ಲ ಅಂತ ಹೇಳಂದರೆ ದಟ್ ಇಟ್ ಈಸ್ ಗ್ರೌಂಡೆಡ್, ದಟ್ ಇಟ್ ಈಸ್ ಈಕ್ವಲ್ ಟು ಗ್ರೌಂಡ್ ಇಸ್ ಆಸ್ ಇನ್ ನಲ್. ಆ್ಯಂಡ್ ಟೇಲಿನ ಪ್ರೀವಿಯಸ್ ವ್ಯಾಲ್ಯೂ ಏನಾಗುತ್ತೆ, ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ನೆಕ್ಸ್ಟ್ ಅಂತ ಹೇಳಿ ಕರಿಬೋದು. ಇದರಲ್ಲಿ NEXT ನೆಕ್ಸ್ಟ್ ಅಂತ ಹೇಳಿ ಕರಿಬೋದು. ಇದನ್ನು ನಾವೇನಂತ ಕರಿಬೋದು, ಪ್ರೀವಿಯಸ್ ಅಂತ ಹೇಳಿ ಕರಿಬೋದು. ಒಂದು ವ್ಯಾಲ್ಯೂಗೆ ಏನಂತ ಹೇಳಿರುತ್ತೆ, ಇಟ್ ವಿಲ್ ಕನ್ಸಿಸ್ಟ್ ಆಫ್ ದ ವ್ಯಾಲ್ಯೂ ಇನ್ಸೈಡ್ ಇಟ್. ಇದ್ರ ಒಳಗಡೆ ಏನಿರುತ್ತೆ, ವ್ಯಾಲ್ಯೂ ಇರುತ್ತೆ, ರೈಟ್? ವ್ಯಾಲ್ ಅಂತ ಹೇಳಿ ಕರೆಯೋಣ. ವ್ಯಾಲ್ ಇರುತ್ತೆ. ಪ್ರತಿಯೊಂದು ನೋಡಿನ ಫಾರ್ಮೇಷನ್ ಹೇಗೆ, ಸೊ ಒಂದು ನೋಡ್ ಅಂತ ಹೇಳಿ ಬರ್ಕೊಳ್ಳೋದಾಯಿತು ಅಂತ ಹೇಳಂದರೆ ಒಂದು ಕ್ಲಾಸ್ ಬರ್ಕೊಂಬಿಡೋಣ ಅಥವಾ ಸ್ಟ್ರಕ್ಚರ್ ಬರ್ಕೊಳ್ಳೋಣ. ಪಬ್ಲಿಕ್ ಕ್ಲಾಸ್ ನೋಡ್ ಅಂತ ಹೇಳೋಣದಾಯಿತು ಅಂದರೆ ದಿಸ್ ವಿಲ್ ಕಂಟೈನ್ ವಾಟ್, ಇಂಟೀಜರ್ ಆಗಿರೋದ್ರಿಂದ ವ್ಯಾಲ್, ಆ್ಯಂಡ್ ಇಟ್ ಕಂಟೈನ್ಸ್ ಟು ನೋಡ್ ಐಟಮ್ ಇಟ್ ಸೆಲ್ಫ್, ರೆಫರೆನ್ಸ್ ಇಟ್ ಸೆಲ್ಫ್, ಪ್ರೀವಿಯಸ್ ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಿಬಿಟ್ಟು, ರೈಟ್? ಸೊ ದಿಸ್ ಇಸ್ ದಿ ಕಾಂಬಿನೇಷನ್, ದಿಸ್ ಇಸ್ ದಿ ಡಾಟಾ ಸ್ಟ್ರಕ್ಚರ್ಸ್ ದಟ್ ವಿ ವಿಲ್ ಗೋ ವಿತ್. ಸೊ ಇಲ್ಲಿ ನೋಡಿ ಎಲ್ಲ ವರ್ಕ್ ಆಗುತ್ತಾ ನೋಡೋಣ. what are the operations that we have get ಮಾಡಲಿಕ್ಕೆ ಏನು ಬೇಕು, we will give the key. ಸೊ 3 ಅಂತ ಹೇಳ್ಬಿಟ್ಟು ಕೊಟ್ಟರೆ, ಲೆಟ್ಸ್ ಸೇ 3 ವಾಸ್ ಪಾಯಿಂಟೆಡ್ ಅಟ್ ದಿಸ್ ಲೊಕೇಶನ್. ಈ ನೋಡಿಗೆ ಹೋಗುತ್ತೆ, ಎಲ್ಲಿದೆ ಆ ನೋಡು, ಎಲ್ಲಿ ಪಾಯಿಂಟ್ ಆಗ್ತಿದೆ, ಇಲ್ಲಿ ಪಾಯಿಂಟ್ ಆಗ್ತಿದೆ. ಸೊ ಆಲ್ ದಿಸ್ ವೆಂಟ್ ಇನ್ O of 1 ಆಪರೇಷನ್ ಟೈಮ್. ಇಲ್ವಾ ಎಂಟ್ರಿನೇ ಇಲ್ವಾ, ಇಲ್ಲಿ ಎಲ್ಲೂ ಇಲ್ವಾ, ಲೆಟ್ಸ್ ಸೇ whatever we gave 100 ಅಂತ ಹೇಳಿ ತಿಳ್ಕೊಳ್ಳೋಣ. ಇಟ್ ವಾಸ್ ನೆವರ್ ದೇರ್ ಇನ್ ದಿ ಡಿಕ್ಷನರಿ, ಸೊ ಇಟ್ ವಿಲ್ ರಿಟರ್ನ್ -1. ಸೊ ಗೆಟ್ ಕಂಪ್ಲೀಟ್ಲಿ ವರ್ಕ್ಸ್ ವಿತ್ O of 1 ಟೈಮ್. ಸೊ ಪುಟ್ ಮಾಡುವಾಗ ಏನಾಗುತ್ತೆ, ವ್ಯಾಲ್ಯೂ ಹೊಸದೊಂದು ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ, ಎಕ್ಸಿಸ್ಟಿಂಗ್ ಬೇಡ. ಸೊ ಹೊಸದೊಂದು ವ್ಯಾಲ್ಯೂನ ಲೆಟ್ಸ್ ಸೇ 20, ವಿ ಆರ್ ಟ್ರೈಂಗ್ ಟು ಆ್ಯಡ್ ಅ ವ್ಯಾಲ್ಯೂ ಕಾಲ್ಡ್ ಆಸ್ 20 ವಿತ್ ಇನ್ಸೈಡ್ ಇಫ್ ಪಾಸಿಬಲ್. ಲೆಟ್ಸ್ ಸೇ 20 ಅಂತ ಹೇಳ್ಬಿಟ್ಟು, ಈ 20 ವ್ಯಾಲ್ಯೂ ಇನ್ನೂ ಹೊಸದಾಗಿದೆ. ಸೊ ನ್ಯೂ ನೋಡ್ ಫಾರ್ಮೇಷನ್ ಮಾಡಬೇಕು, ಒಂದು ಹೊಸ ನೋಡ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ನಾನು. ಆ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ನಾನು ಎಲ್ಲ ಹಾಕ್ತೀನಿ, ದಿಸ್ ಇಮ್ಯಾಜಿನ್ ದಿಸ್ ಈಸ್ ವೇರ್ ದ ಹೆಡ್ ಈಸ್ ಅಟ್ ರೈಟ್ ನೌ, ರೈಟ್? ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಫಾರ್ಮ್, ಇದು ಇಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಫಾರ್ ಸಿಂಪ್ಲಿಸಿಟಿ, ರೈಟ್? 20ಗೆ ನಾನು ಹೊಸದೊಂದು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ದೀನಿ. ದ ವ್ಯಾಲ್ಯೂ ಇಸ್, ಇಟ್ ಕ್ಯಾನ್ ಬಿ ಡಿಫ್ರೆಂಟ್ ಆ್ಯಸ್ ವೆಲ್, ರೈಟ್? ಇಟ್ ಕ್ಯಾನ್ ಬಿ ಡಿಫ್ರೆಂಟ್ ಆ್ಯಸ್ ವೆಲ್. ಇಲ್ಲಿ ಲೆಟ್ಸ್ ಸೇ ದ ವ್ಯಾಲ್ಯೂ ಇಸ್ W ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ನಾಟ್ ಇನ್ ದಿಸ್ ಸಿನರಿಯೋ, ಬಟ್ ದೆನ್ ಲೆಟ್ಸ್ ಸೇ ದ ವ್ಯಾಲ್ಯೂ ಇಸ್ W. ಈ W ಎಲ್ಲಿ ಹೋಗ್ಬೇಕು ನನಗೆ, ರೈಟ್? ಈ W ಹೋಗ್ಬಿಟ್ಟು ಇಲ್ಲಿ ಕೂರಬೇಕು, ರೈಟ್? ಈ ವ್ಯಾಲ್ಯೂ ಎಂಟ್ರಿ ಇಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ದಿಸ್ ಕ್ಯಾನ್ ಆಲ್ಸೋ ಹ್ಯಾಪನ್ ಇನ್ O of 1 ಆಪರೇಷನ್ ಟೈಮ್. ವಾಟ್ ಇಫ್ ಇಟ್ ವಾಸ್ ಅನ್ ಎಕ್ಸಿಸ್ಟಿಂಗ್ ಆಪ್ರೇಷನ್. ಸೊ 20ಗೆ ಮತ್ತೆ ಎಕ್ಸಿಸ್ಟಿಂಗ್ ನಾನು ಹೋಗಿ ಅಪ್ಡೇಟ್ ಮಾಡಬೇಕು. ದಿಸ್ ನಾಟ್ ಟು ಬಿ W, ಇಟ್ ಟು ಬಿ X. ಐ ಕ್ಯಾನ್ ಲಿಟ್ರಲಿ ಗೋ ಟು ದ 20 ಆಪ್ರೇಷನ್ ಇನ್ O of 1 ಟೈಮ್ ಬಿಕಾಸ್ ಇಟ್ ಇಸ್ ಅನ್ ಹ್ಯಾಶ್ ಕಾಂಪ್ಯೂಟೇಷನ್. 20ಗೆ ನಾನು ಇಮಿಡಿಯೇಟಾಗಿ ಹೋದೆ, ಅಲ್ಲಿಂದ ನಾನು ನೋಡಿಗೆ ಹೋಗ್ತೀನಿ. ನೋಡಿಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ, X ಅಂತ ಹೇಳಿ ಮಾಡ್ತೀನಿ, ರೈಟ್? ದಿಸ್ ಆಲ್ಸೋ ವರ್ಕ್ ಫೈನ್. ಎಕ್ಸಿಸ್ಟಿಂಗ್ ವ್ಯಾಲ್ಯೂ ನಾನು ತೊಗೊಳ್ದೆ, ಗೆಟ್ ಮಾಡ್ಲಿಕ್ಕಾಯಿತು, ಹೊಸದೊಂದು ನೋಡ್ ಹಾಕ್ಲಿಕ್ಕಾಯಿತು. ದ ಓನ್ಲಿ ಒನ್ ಥಿಂಗ್ ಇಸ್ ರಿಮೈನಿಂಗ್. ವಾಟ್ ಇಫ್ ಐ ವಾಂಟ್ ಆ್ಯಡ್ ಒನ್ ಮೋರ್ ಸ್ಟಫ್, ದಟ್ ಈಸ್ ಹೆಡ್ನ ನಾನು ತೊಗೊಂಡು ಬಂದು ಇಲ್ಲಿಡಬೇಕು. ಈ ಹೊಸ ನೋಡ್ನ ನಾನು ಆ್ಯಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಹೊಸದೊಂದು ರೋ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇಲ್ಲಿ ಹೊಸದೊಂದು ರೋ ಬರ್ತಿದೆ. ದ ವ್ಯಾಲ್ಯೂ ಫಾರ್ ದ್ಯಾಟ್ ವಿಲ್ ಲೆಟ್ಸ್ ಸೇ ಸಮಥಿಂಗ್ 30 ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಆ 30ಗೆ ವ್ಯಾಲ್ಯೂ Y ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಎಂಟ್ರಿ ಮಾಡಬೇಕು. ಬಟ್ ದ ಕೆಪಾಸಿಟಿ ಆಫ್ ದಿ ಕ್ಯೂ ಇಸ್ 3, ರೈಟ್? ವಿ ಆರ್ ಆಲ್ರೆಡಿ ಅಟ್ ಮ್ಯಾಕ್ಸ್ ಕೆಪಾಸಿಟಿ. ನಾವು ಏನು ಮಾಡಬೇಕಾಗತ್ತೆ, ಎವಿಕ್ಷನ್ ಮಾಡಬೇಕಾಗತ್ತೆ. ಆ್ಯಂಡ್ ಬೈ ನೇಚರ್ ನಾವು ಎವಿಕ್ಷನ್ನ ಎಲ್ಲಿಟ್ಟಿದ್ದೀವಿ, ಟೇಲಲ್ಲಿಟ್ಟಿದ್ದೀವಿ. ವಾಟ್ ಎವರ್ ದ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಗಾಟ್ ಆ್ಯಡೆಡ್ ಟು ಹೆಡ್, ರೈಟ್? ಇವಾಗ X ನಾನು ಲೀಸ್ಟ್ ಆ್ಯಂಡ್ ರೀಸೆಂಟ್ಲಿ ಯೂಸ್ ಮಾಡಿರೋದ್ರಿಂದ ಇಟ್ ವಾಸ್ ಹೆಡ್ ವಾಸ್ ಪಾಯಿಂಟಿಂಗ್ ಟು ದಿಸ್ ಪ್ಲೇಸ್. ಲೆಟ್ಸ್ ಎ ಎಲ್ಲಾದರೂ ಮಧ್ಯದಲ್ಲಿ ಗೆಟ್ ಮಾಡ್ಕೊಳ್ಳೋಣ, ಇದನ್ನು ನಾನು ಗೆಟ್ ಮಾಡಿದಂತೆ ಹೆಡ್ ವಿಲ್ ಬಿ ಪಾಯಿಂಟಿಂಗ್ ಟು ದಿಸ್ ಪ್ಲೇಸ್, ರೈಟ್? ಅಥವಾ ನಾವೇನು ಮಾಡ್ತೀವಿ, ಇಲ್ಲಿಂದ ಈ ನೋಡ್ನ ನಾವೇನು ಮಾಡ್ತೀವಿ, ಕಿತ್ತೀವಿ. ಅಂದರೆ ವಿ ವಿಲ್ ಪುಲ್ ಔಟ್ ದಿಸ್ ನೋಡ್ ಫ್ರಮ್ ಹಿಯರ್ ಆ್ಯಂಡ್ ಪ್ಲೇಸ್ ಇಟ್ ಓವರ್ ಹಿಯರ್, ರೀಫಾರ್ಮ್ ದ ಕನೆಕ್ಷನ್ಸ್ ಆ್ಯಂಡ್ ರೀಫಾರ್ಮ್ ದ ಕನೆಕ್ಷನ್ಸ್. ಇಲ್ಲಿ ಇದು ಎಂಟೈರ್ ನೋಡ್ ಏನಾಗುತ್ತೆ, ಇಲ್ಲಿಗೆ ಶಿಫ್ಟ್ ಆಗಿ ಹೆಡ್ ಇಲ್ಲಾಗುತ್ತೆ, ರೈಟ್? ಓಕೆ, so I took a break there. So let's start with the
what do you say, the approach, the programmatic approach. Enough with the intuitions and enough with the explanation, right? Let's get cracking and see ಹೇಗೆ ನಾವು ಇದನ್ನು ಕ್ವಿಕ್ಲಿ ಟರ್ನ್ ದ್ಯಾಟ್ ಇನ್ ಟು ಅ ಕೋಡ್, ರೈಟ್? ಇಟ್ಸ್ ಅ ಬಿಗರ್ ಒನ್, ಆ್ಯಸ್ ಇನ್ ಲೈಕ್ ಎನಿ ಸಿಸ್ಟಮ್ ಡಿಸೈನ್ ಆಗಿರಲಿ, ಈ ಥರ ಲೋ ಲೆವೆಲ್ ಸಿಸ್ಟಮ್ ಡಿಸೈನ್ಸ್ ಆಗಿರಲಿ, ಇಟ್ ಟೇಕ್ಸ್ much time to build intuitions and to write up the code, right? So if ನನ್ನ intention ಇಲ್ಲಿ to make it as concise as possible, not to reinvent the data structure. So we are building yet another data structure by making use of primitive data structures. So ಇಲ್ಲಿ ನಾನು ಏನು ಮಾಡೋದಿಲ್ಲ ಅಂತ ಹೇಳಂದರೆ, ಲಿಂಕ್ಡ್ ಲಿಸ್ಟ್, ನಾವೇನು ಇಲ್ಲಿ ಡಬ್ಲಿ ಲಿಂಕ್ ಲಿಸ್ಟ್ನ ನಾವೇನು ಯೂಸ್ ಮಾಡ್ಕೊಂಡಿದ್ದೀವೋ ಇದನ್ನು ನಾನು ಫ್ರಮ್ ಸ್ಕ್ರ್ಯಾಚ್ ಮತ್ತೆ ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡೋದಿಲ್ಲ. ದ್ಯಾಟ್ ವಿಲ್ ಬಿ ಟೇಕನ್ ಆ್ಯಸ್ ಪಾರ್ಟ್ ಆಫ್ ಏನೋ ಲಿಂಕ್ ಲಿಸ್ಟ್ನ ಯಾವಾಗ ನಾವು ಕಂಪ್ಲೀಟ್ಲಿ ಫ್ರಮ್ ಸ್ಕ್ರ್ಯಾಚ್ ಮಾಡಲಿಕ್ಕೆ ಹೋಗ್ತೀವೋ, ದೆನ್ ವಿ ವಿಲ್ ಸಿ ಹೌ ವಿ ಕ್ಯಾನ್ ಬೇರ್ ಮಿನಿಮಮ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಯೂಸ್ ಮಾಡಿಕೊಂಡು ಕ್ಲಾಸಸ್ಸು ಅಥವಾ ನೋಡ್ ವ್ಯಾಲ್ಯೂ ಅಂತ ಹೇಳಿಬಿಟ್ಟು ನಾವು ಈ ರೀತಿಯಲ್ಲಿ ಇಲ್ಲಿ ಮಾಡಿದ್ದೀವಲ್ಲ, ಇಲ್ಲಿ ಎಕ್ಸಾಂಪಲ್ ಈ ರೀತಿಯಲ್ಲಿ ಇಲ್ಲಿ ಮಾಡಲಿಕ್ಕೆ ಏನೋ ಲಿಂಕ್ ಲಿಸ್ಟ್ ಮಾಡುವಾಗ ಮಾಡ್ಬೋದು. ಇದು ಇನ್ನೊಂದು ಡಾಟಾ ಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಯೂಸ್ ಏನು ಲ್ಯಾಂಗ್ವೇಜ್ ನುವಾನ್ಸಸ್ಸಲ್ಲಿ, ಲ್ಯಾಂಗ್ವೇಜ್ ಆಫರಿಂಗ್ C# ಈ ಲ್ಯಾಂಗ್ವೇಜ್ ವರ್ಷನಲ್ಲಿ ಏನು ಲಿಂಕ್ ಲಿಸ್ಟ್ ಇದೆನೋ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ. ಬೈ ಡಿಫಾಲ್ಟ್ ಲಿಂಕ್ ಲಿಸ್ಟ್ ಏನು ದಿಸ್ ಇಸ್ ಮೈಕ್ರೋಸಾಫ್ಟ್ ಕೈಂಡ್ ಆಫ್ ಡಾಕ್ಯುಮೆಂಟೇಷನ್. ಸೊ ಇಟ್ ಈಸ್ ಅ ಡಬಲ್ಲಿ ಲಿಂಕ್ ಲಿಸ್ಟ್ ಅಂತ ಹೇಳಿ ಯೂಸ್ ಮಾಡಿದರೆ, ಈ ಕ್ಲಾಸ್ನ ನಾನು ಯೂಸ್ ಮಾಡಿದರೆ ಇಟ್ ಈಸ್ ಅ ಡಬಲ್ಲಿ ಲಿಂಕ್ ಲಿಸ್ಟ್. ಸೊ ಆಲ್ರೆಡಿ ಇಟ್ ಈಸ್ ಔಟ್ ಆಫ್ ದಿ ಬಾಕ್ಸ್. ಸೊ ವಾಟ್ ವಿ ವಿಲ್ ಡೂ, ಸೊ ಆ್ಯಸ್ ಸಿಮಿಲರ್ ಟು ಹ್ಯಾಶ್ ಟೇಬಲ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಡಿಕ್ಷನರಿ ಅಂತ ಹೇಳಿ. ವಿ ವಿಲ್ ನಾಟ್ ಕನ್ಸ್ಟ್ರಕ್ಟ್ ಡಿಕ್ಷನರಿ ಔಟ್ ಫ್ರಮ್ ದ ಲೀಸ್ಟ್, ರೈಟ್? ಸೊ ನಾವು ಅಲ್ಲಿ ಬೇರೆ ಮಿನಿಮಮ್ ಪ್ರಿಮಿಟಿವ್ ಲೆವೆಲಿಗೆ ನಾವು ಇಳಿದು ಇವಾಗ ಡಿಕ್ಷನರಿನೂ ನಾವು ಬಿಲ್ಡ್ ಮಾಡ್ಬೋದು. ಸೊ ಆ ರೀತಿಯಲ್ಲಿ ನಾವು ಮಾಡ್ತಾ ಕೂರ್ಕೊಂಡ್ರೆ ಡಿಕ್ಷನರಿನೂ ಬಿಲ್ಡ್ ಮಾಡಬೇಕಾಗುತ್ತೆ, ಲಿಂಕ್ ಲಿಸ್ಟು ಬಿಲ್ಡ್ ಮಾಡಬೇಕಾಗುತ್ತೆ, ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್. ಸೊ ನಾವೇನು ಮಾಡ್ತೀನಿ, ಡಿಕ್ಷನರಿನ ತೊಗೊಳ್ತೀನಿ, ಲಿಂಕ್ ಲಿಸ್ಟ್ ಇಂಪ್ಲಿಮೆಂಟೇಷನ್ನ ತೊಗೊಳ್ತೀನಿ, ಆ್ಯಂಡ್ ಲಿಂಕ್ ಲಿಸ್ಟಲ್ಲಿ ಪರ್ಟಿಕ್ಯುಲರ್ಲಿ ದರ್ ಇಸ್ ಸಮಥಿಂಗ್ ಕಾಲ್ಡ್ as ಲಿಂಕ್ ಲಿಸ್ಟ್ ನೋಡ್ ಅಂತ ಹೇಳ್ಬಿಟ್ಟಿದೆ, ರೈಟ್? ಲಿಂಕ್ ಲಿಸ್ಟ್ ನೋಡ್ ವಿಲ್ ಬಿ ದಿಸ್ ನೋಡ್, particularly these individual values will be node. So ಅದರಲ್ಲಿ ಏನು ಇಡ್ಬೋದು, ನಾನು ವ್ಯಾಲ್ಯೂಸ್ನ ಇಡ್ಬೋದು. ಸೊ ಇಫ್ ಯು ಲುಕ್ ಅಟ್ ದ ಇಂಪ್ಲಿಮೆಂಟೇಷನ್, ನೆಕ್ಸ್ಟ್ ಇದೆ, ಪ್ರೀವಿಯಸ್ ಇದೆ, ವಿಚ್ ವಿ ಡಿಸ್ಕಸ್ ದ ಇಂಟ್ಯೂಷನ್ ಬಿಹೈಂಡ್ ಯೂಸಿಂಗ್ ದಿಸ್ ನೆಕ್ಸ್ಟ್ ಆ್ಯಂಡ್ ಪ್ರೀವಿಯಸ್, ಆ್ಯಂಡ್ ವ್ಯಾಲ್ಯೂ ಇಸ್ ವೇರ್ ದಟ್ ವ್ಯಾಲ್ಯೂ ಪರ್ಟಿಕ್ಯುಲರ್ಲಿ ನಮಗೆ ಇಂಟ್ರೆಸ್ಟೆಡ್ ವ್ಯಾಲ್ಯೂ ಏನಿರುತ್ತಲ್ಲ ಅದು ಕೂರೋದು. ಸೊ ಈ ರೀತಿಯಲ್ಲಿ ಆಲ್ರೆಡಿ built upon data structures out of the box ಬರುತ್ತೆ. ಎನಿ ಮೆಚ್ಯೂರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, whatever that you choose, ಇಲ್ಲಿ ಆಲ್ಮೋಸ್ಟ್ ಏನೆಲ್ಲ ಲ್ಯಾಂಗ್ವೇಜಸ್ ಇಲ್ಲಿ ಕೊಟ್ಟಿದ್ದಾರೋ ಚಾಯ್ಸಲ್ಲಿ, ಆಲ್ಮೋಸ್ಟ್ ಆಲ್ ಆಫ್ ಇಟ್ ವಿಲ್ ಹ್ಯಾವ್ ಅ ಡಿಫಾಲ್ಟ್ ಲಿಂಕ್ ಲಿಸ್ಟ್ ವಿಚ್ ವಿಲ್ ಬಿ ಅ ಡಬಲ್ ಲಿಂಕ್ ಲಿಸ್ಟ್ ಇಂಪ್ಲಿಮೆಂಟೇಷನ್. ಇಫ್ ನಾಟ್, ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ದೆನ್ ಇಂಪ್ಲಿಮೆಂಟ್. ಇಟ್ ವಿಲ್ ಬಿ ಈಸಿಯರ್ ಇಫ್ ಯು ಫಾಲೋ ದಿಸ್ ಪ್ರಿನ್ಸಿಪಲ್. ಬಟ್ ಕೋಡ್ ಕನ್ಸೈನ್ಸ್ಗೆ, ಇನ್ ಇಂಟ್ರೆಸ್ಟ್ ಆಫ್ ಟೈಮ್ಗೆ ನಾನು ಏನು ಮಾಡ್ತೀನಿ, ವಿ ವಿಲ್ ಟ್ರೈ ಯೂಸಿಂಗ್ ಇಟ್ ಆ್ಯಂಡ್ ಬಿಲ್ಡ್ LRU ಕ್ಯಾಶ್ ಔಟ್ ಆಫ್ ಇಟ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. We are trying to build yet another data structure by making use of whatever that is there with us, right? So let's get quickly done. So ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, as discussed before, right? We will instantiate these two hash tables by following the clean code principles. So clean code ಪ್ರಕಾರ, at least for C# ಡೆವಲಪ್ಮೆಂಟಲ್ಲಿ ಏನಾಗುತ್ತೆ, or any other development, this is how it happens, right? So ನಾವೇನು ಮಾಡಬೇಕಾಗುತ್ತೆ, we have to write an instance variable here. So what are the instance variable? So this is our primary data structure, that is, which is a hash table, right? So private, and we will say read only for the reason that it can only be instantiated in the LRU cache. Apart from that, ಬೇರೆ ಎಲ್ಲೂ ಇನ್ಸ್ಟೆನ್ಸಸ್ಗಳನ್ನು ಇದರದ್ದು ಕ್ರಿಯೇಟ್ ಮಾಡಬಾರ್ದು. ರೆಸ್ಟ್ ಆಲ್ ದ ಕೋಡ್, ರೆಸ್ಟ್ ಆಲ್ ದ ಮೆಥಡ್ಸಲ್ಲಿ ಏನು, ಇಟ್ ಶುಡ್ ಓನ್ಲಿ ಸ್ಟೇ ರೀಡ್ ಓನ್ಲಿ ಅನ್ಲಿಕ್ಕೆ ನಾವು ಇಲ್ಲಿ ರೀಡ್ ಓನ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಲೆಟ್ಸ್ ನಾಟ್ ಗೆಟ್ ಇನ್ ಟು ಮಚ್ ಆಫ್ ನುವಾನ್ಸಸ್, ರೈಟ್? ಸೊ ಪ್ರೈವೇಟ್ ರೀಡ್ ಓನ್ಲಿ, ಆ್ಯಂಡ್ ವಾಟ್ ಇಸ್ ದಟ್ ವಿ ಆರ್ ಬಿಲ್ಡಿಂಗ್ ಅ ಡಿಕ್ಷನರಿ, ರೈಟ್? ಸೊ ವಿ ಆರ್ ಯೂಸಿಂಗ್ ಅ ಡಿಕ್ಷನರಿ. ಸೊ ಡಿಕ್ಷನರಿ, ಆಸ್ ಫಾರ್ ಆಸ್ ವಿ ಹ್ಯಾವ್ ಡಿಸ್ಕವರ್ಡ್, ವಿ ವಿಲ್ ಜಸ್ಟ್ ಸೇ a typical dictionary of what, of int, right? Of int, and it will be having int, this will be a key, and then this will be a value, right? It will be an integer value illa, right? It is not an integer value. So ಇಲ್ಲಿ ನಾವೇನು ಇಡ್ತಾ ಇದ್ದೀವಿ, we are keeping the value to be a node, particularly of what node, a linked list node, right? That is where the documentation helps. So let's take this documentation reference and build this. So we have referred the documentation. So ಇದನ್ನೇನಂತ ಕರಿಬೋದು, linked list of what, ನಮಗೆ int. ಲಿಂಕ್ ಲಿಸ್ಟಲ್ಲಿ ಏನಿದೆ, int ಇದೆ. ಸೊ ಲಿಂಕ್ ಲಿಸ್ಟ್ ಆಫ್ int of value, right? And we will call this as our map, right? Simple. Then what we have need of another read only variable, which is a list itself, the link list itself. So that link list, where we can find, as told before, we can find it here. We'll take this linked list into consideration and build upon that. So linked list
of t alla, this will be what? Int, right? So it will be of a integer value. So each linked list will contain what? Will contain a linked list node inside it of the generic type int, and this we will call as what? A list, right? And as told before, we will also have our own copy of what? Of capacity, and we will call it underscore capacity to adhere to clean code principles, right? So we will say capacity, and we will create the instance as per the clean code stuff. We'll create that instance over here, kind of a lazy. We can use, you can also use lazy loading principles and everything, but I will not get into that much complexity. So we will what? LRU cache na ಈ ರೀತಿಯಲ್ಲಿ ಕರೆದಾಗ, ಈ ರೀತಿಯಲ್ಲಿ ಯಾರಾದರೂ ಇನ್ಸ್ಟೆನ್ಷಿಯೇಟ್ ಮಾಡಿದಾಗ ಏನೇನಾಗುತ್ತೆ? Very quickly, what we will do is we will capture the capacity, right? We will capture the capacity to begin with, right? Is equal to capacity, right? You can also use this keyword here, but then that's okay. So and then we will instantiate whatever that we have, right? Map. So map na naವೇನು ಮಾಡೋಣ? Map na new up ಮಾಡೋಣ. Then that will be accessible throughout our methods. And list also we will instantiate. This is quickly, we will write newing up, right? That's all we will do as per the instantiation. Now we will get into the get implementation of it. Get ಅಲ್ಲಿ quickly, if we need to summarize, what is the stuff that we need to do here? ನೋಡಿ, get ಅಲ್ಲಿ ಏನು ಹೇಳ್ತಾ ಇದ್ದಾರೆ? Get should do what? Return the value of the key if it exists, or otherwise -1. So ಇದು ಎಲ್ಲಿರುತ್ತೆ? I have to look up my dictionary, right? If in my dictionary, that is in my map, if this guy exists, if the given key exists, right? ಅದನ್ನು ಬರೆದು ಬಿಡೋಣ. That much we need not get into very what do you say, expressive on that part, right? All we can do is map ಅಲ್ಲಿ ನನಗೆ key contains ಇದ್ರೆ, so contains what? This key, right? Contains the key idre, what you do? You return UTURN, return the value, right? Return the value. Otherwise simply TURN, return -1. Very simple. So this much we covered. So let's get into the implementation details of this. So we have to do it in O of one constant time. We have already achieved that with Intuition. It will be O of one time. So now let's get to the programming details of this. Okay, so we have to return the value. Before to that, think about it. That is this, exactly this scenario. ಯಾವುದೋ ಒಂದು ವ್ಯಾಲ್ಯೂನ, ಯಾವುದಾದ್ರೂ ವ್ಯಾಲ್ಯೂ ಆಗಿರ್ಬೋದು, ರೈಟ್? ದಿಸ್ ಇಸ್ ಕೀ. ಯಾವುದಾದ್ರೂ ನಾನು ಕೀನ ಕೊಡ್ಬೋದು. ಆ ಕೀಯಿಂದ ನಾನು ಡೈರೆಕ್ಟ್ O of one ಟೈಮಿಗೆ ಎಲ್ಲಾದರೂ ನೋಡಿರಲಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು 2000 ನೋಟ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು, ಎಲ್ಲಾದರೂ ನಾನು ಮಧ್ಯದಲ್ಲಿ ಹೋಗ್ಬಿಟ್ಟು ಅಥವಾ ಹೆಡ್ಡಿಗೆ ಹೋಗ್ಬಿಟ್ಟು ಅಥವಾ ಟೇಲಲ್ಲಿ ಹೋಗ್ಬಿಟ್ಟು ನಾನು ಎಲ್ಲಾದರೂ ಆ್ಯಕ್ಸೆಸ್ ಮಾಡ್ಬೋದು. ಎಕ್ಸಾಂಪಲ್ ಇದನ್ನು ಅಂತಲೇ ತಿಳ್ಕೊಳ್ಳೋಣ. ಆ್ಯಸ್ ಐ ಟೋಲ್ಡ್ ಬಿಫೋರ್, ಇದನ್ನು ನಾನು ಆ್ಯಕ್ಸೆಸ್ ಮಾಡಿದ ತಕ್ಷಣವೇ ವ್ಯಾಲ್ಯೂ ಬಂದುಬಿಡುತ್ತೆ ನನಗೆ. ಏನಾಗುತ್ತೆ? ರಿಟರ್ನ್. ಆ ವ್ಯಾಲ್ಯೂ ಎಲ್ಲಿರುತ್ತೆ ಹೇಳಿ? ಸಿಂಪಲ್ಲಾಗಿ ರಿಟರ್ನ್ ಮ್ಯಾಪ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಕೀ. ಇದೇನು ಮಾಡುತ್ತೆ? ಯಾವುದ್ರಲ್ಲಿರುತ್ತೆ? ಆ್ಯಸ್ ಟೋಲ್ಡ್ ಬಿಫೋರ್, ಲಿಂಕ್ ಲಿಸ್ಟಲ್ಲಿ ವ್ಯಾಲ್ಯೂ ಅಲ್ಲಿರುತ್ತೆ, ರೈಟ್? ಸೊ ಎಲ್ಲ ಆ್ಯಕ್ಸೆಸಿಬಿಲಿಟಿ ನನಗೆ ಎಲ್ಲಿ ಸಿಗುತ್ತೆ? ವ್ಯಾಲ್ಯೂ ಅಲ್ಲಿ ಬರುತ್ತೆ. ಆ ವ್ಯಾಲ್ಯೂ ಅಲ್ಲಿ ನಾನು ಏನಂತ ಹೇಳಿ ಕರ್ಕೋಬೋದು ಇದನ್ನು? ಸೊ ಡಿಕ್ಷನರಿ ಆಫ್ ಮ್ಯಾಪ್ ಆಫ್ ಕೀ ಏನು ಕೊಡುತ್ತೆ? ನನಗೆ ಲಿಂಕ್ ಲಿಸ್ಟ್ ನೋಡ್ ಕೊಡುತ್ತೆ. ಲಿಂಕ್ ಲಿಸ್ಟ್ ನೋಡಲ್ಲಿರ್ತಕ್ಕಂಥ ವ್ಯಾಲ್ಯೂ ಎಲ್ಲಿದೆ? ನನಗೆ ಎಲ್ಲಿದೆ ಆ ವ್ಯಾಲ್ಯೂ ಬಂದುಬಿಟ್ಟು ಇದರಲ್ಲಿದೆ. ಸೊ ವ್ಯಾಲ್ಯೂ is where I will have that, right? Simply said like this. So return of map of value, any syntax error idre nantra we will get to know. So illide we can just directly, what we can do, we can directly uncomment this and then return. But is that so? Are we done? Once we do this, this is kind of most recently accessed ಆಗ್ಬಿಡ್ತು. So we need to shift this, no? As told before, we need to shift to a place called as head. Who will take care of it? The link list. If I just ಏನು ಮಾಡಬೇಕು ನಾನು? I have to instruct my link list, that is this particular list, to do what? To first of all, wherever it is, we need to remove it from there, right? Think about it. What we should do? We have to remove it, and we need to ನೋಡೋಣ ಇನ್ನೊಂದು ಏನು ಮೆಥಡ್ ಇದೆ. ಟು ಆ್ಯಡ್ ಇಟ್ ಟು ಬ್ರಿಂಗ್ ಇಟ್ ಟು ದ ಫಸ್ಟ್, ಬ್ರಿಂಗ್ ಇಟ್ ಟು ವಾಟ್ ಯು ಸೇ, ಇಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಈ ಕಲೆಕ್ಷನು, ಈ ಡಾಕ್ಯುಮೆಂಟೇಷನ್ಸು ನಿಮಗೆ ಆ ಮೂಮೆಂಟಿಗೆ ಅವೈಲಬಲ್ ಇಲ್ಲ ಅಂತ ಹೇಳಂದರೆ, ಯು ಕ್ಯಾನ್ ವರ್ಕ್ ವಿತ್ ಯುವರ್ ಇಂಟರ್ವ್ಯೂವರ್ಸ್. ಆಸ್ ಪಾರ್ಟ್ ಆಫ್ ಇಂಟರ್ವ್ಯೂ ಹೇಳ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಸೊ ಎನಿಬಡಿ ವಿಲ್ ಬಿ ರಿಸ್ಟ್ರಿಕ್ಟಿಂಗ್ ಯು ಟು ರೀಡ್ ದ ಡಾಕ್ಯುಮೆಂಟೇಷನ್, ನಾಟ್ ಟು ಕಾಪಿ ದ ಕೋಡ್ ಫ್ರಮ್ ದೇರ್, ಬಟ್
ದೆರ್ ಈಸ್ ಅ ಮೆಥಡ್ ಅಂತ ಅಂದ್ಬಿಟ್ಟು ನೀವು ಹೇಳಿದ್ರು ಸಹಿತನೂ ಸಾಕಾಗುತ್ತೆ. ಐ ಹ್ಯಾವ್ ಪರ್ಮಿಟೆಡ್ ಸೆವ್ರಲ್ ಕ್ಯಾಂಡಿಡೇಟ್ಸ್, ನಾನು ಯಾರನ್ನ ಒಂದು ಸ್ವಲ್ಪ ಮಾಡಿದ್ದೀನೋ ಅವರಲ್ಲಂತೂ ನಾನು ಪರ್ಮಿಟ್ ಮಾಡಿದ್ದೀನಿ, ಬಟ್ ಐ ಡೋಂಟ್ ನೋ. ಬಟ್ ಈವನ್ ವಾಟ್ ಇಟ್ ಸಿಂಪ್ಲಿ ಸೇಸ್ ಇಸ್, ನಾನು ರಿಮೂವ್ ಮಾಡ್ತೀನಿ ಆ್ಯಂಡ್ ನಾನು ಏನು ಮಾಡ್ಬೋದು, ಲೀಸ್ಟಲ್ಲಿ ನಾನು ಹೋಗ್ಬಿಟ್ಟು ಆ್ಯಡ್ ಮಾಡ್ಬೋದು. ಆ್ಯಡ್ನ ಎಲ್ಲಿ ಮಾಡ್ತೀನಿ, ಮುಂದೆ ಮಾಡ್ತೀನಿ, ಆ್ಯಡ್ ಫಸ್ಟ್. ಲೆಟ್ ಸಿ ಆ್ಯಡ್ ಫಸ್ಟ್ ಅನ್ನೋ ಒಂದು ಪರ್ಟಿಕ್ಯುಲರ್ ಮೆಥಡ್ ಇದೆನೋ ಇಲ್ಲೋ ಅಂತ ಹೇಳಿ. ಯು ಸಿ ಫೈಂಡ್ ಇದೆ, ಆ್ಯಡ್ ಇದನ್ನು, ಆ್ಯಡ್ ಫಸ್ಟ್ ಇದೆ. ಆ್ಯಡ್ಸ್ ಅ ನ್ಯೂ ನೋಡ್ ಕಂಟೈನಿಂಗ್ ಅ ಸ್ಪೆಸಿಫೈಡ್ ವ್ಯಾಲ್ಯೂ ಟು ದ ಸ್ಟಾರ್ಟ್ ಆಫ್ ಲಿಂಕ್ ಲಿಸ್ಟ್, ರೈಟ್. ಸೊ ಈ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಸೊ ನಾವು ಲಿಟ್ರಲಿ ದಟ್ ಈಸ್ ವಾಟ್ ವಿ ಡಿಡ್, ರೈಟ್. ವಿ ವೆಂಟ್ ಹಿಯರ್, ವಿ ಡಿಟ್ಯಾಚ್ಡ್, ದಟ್ ಮೀನ್ಸ್ ಇಟ್ ಲಿಟ್ರಲಿ ರಿಮೂವ್ಡ್ ಇಟ್ ಫ್ರಮ್ ದೇರ್. ಆ್ಯಂಡ್ ದಿಸ್ ಪಾಯಿಂಟರ್ ಮ್ಯಾನಿಪುಲೇಷನ್ ಏನಿದೆ, ರಿಮೂವ್ ಮಾಡಿದಾಗ ಇಲ್ಲಿ ನಾವು ಒಂದ್ಸತಿ ನೋಡಿದ್ವಲ್ಲ ಈ ಥರ ಈ ರೀತಿಯಲ್ಲಿ ಕನೆಕ್ಷನ್ ರಿಫಾರ್ಮೇಷನ್ ಮಾಡೋದು, that will be formed by the linked list. If you are implementing the linked list on your own by bare bones, ಅವಾಗ ನೀವೇನು ಮಾಡಬೇಕಾಗುತ್ತೆ, you have to take care of this shifting these connections, right. Then the code will become little large and it will also take little time, but that's okay. That's okay if your interviewer are permitting you to do it. If you are doing in a real time engineering practices and you have a complex data structure to deal with, avag neeven madbodu, you can dwell into it. But this one we can quickly say remove directly. It will take care of rewiring the nodes, the previous and the next one value, next and previous na remanipulate ಮಾಡಿ rewiring ಮಾಡಿಬಿಟ್ಟು ಇದನ್ನ ಏನು ಮಾಡುತ್ತೆ, ಡಿಟ್ಯಾಚ್ ಮಾಡುತ್ತೆ. Then what you have to do, you have to attach it to the head, right. You need to add it to first. That is what we did, right. This much. So this completes our get implementation, right. Quickly let's go to the put implementation. So have we considered the O of one constant time add? Yes, we have considered, so that we will mark it as done. So let's go to put ಅಲ್ಲಿ ಏನು ಮಾಡಬೇಕಾಗಿದೆ, quickly update the value of the key if key exists. ಅದನ್ನು ಬರೆಯೋಣ ಮೊದಲು. ಅವ್ರು ಏನು ಹೇಳ್ತಿದ್ದಾರೆ, ಇಫ್ ನನಗೆ, ರೈಟ್, ಇಫ್ key exists, similar concept, map dot key contains key. ಈ ಮ್ಯಾಪಲ್ಲಿ ನನಗೇನಿದೆ, ಈ ಕಂಟೆನ್ಸ್ ಕೀ ಇತ್ತು ಅಂತ ಹೇಳಂದರೆ ನಾನು ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ವ್ಯಾಲ್ಯೂನ ನಾನು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ದ ವ್ಯಾಲ್ಯೂ ಆಫ್ ದ ಕೀ ಇಫ್ ದ ಕೀ ಎಕ್ಸಿಸ್ಟ್. ಸೊ ಹಂಗಿದ್ರೆ ಅದರ ಅರ್ಥ ಏನು, ಮ್ಯಾಪಲ್ಲಿ ಹೋಗಿಬಿಟ್ಟು ವೇರೆವರ್ ಇಟ್ ಈಸ್ ಪಾಯಿಂಟಿಂಗ್, ರೈಟ್, ವೇರೆವರ್ ಇಟ್ ಈಸ್ ಪಾಯಿಂಟಿಂಗ್, ಆ ವ್ಯಾಲ್ಯೂಗೆ, ರೈಟ್, ಆ ವ್ಯಾಲ್ಯೂಗೆ ನಾನು ಏನು ಕೊಡಬೇಕು, ಇಲ್ಲಿ ದ ಆ್ಯಕ್ಚುಯಲ್ ವ್ಯಾಲ್ಯೂ ದಟ್ ಇಟ್ ವಾಸ್ ಗಿವನ್ ಟು ಮೀ, ರೈಟ್, ದಿಸ್ ವ್ಯಾಲ್ಯೂ, ಈ ವ್ಯಾಲ್ಯೂನ ನಾನು ಕೊಡಬೇಕಾಗತ್ತೆ. ನಂತರ ಏನು, ಆ್ಯಸ್ ಟೋಲ್ಡ್ ಬಿಫೋರ್, ಆ್ಯಸ್ ವಿ ವರ್ ಸೀಯಿಂಗ್ ಇನ್ ದಿಸ್ ಎಕ್ಸಾಂಪಲ್ಸ್, ರೈಟ್, ಇನ್ ದೀಸ್ ಎಕ್ಸಾಂಪಲ್ಸ್, ಈವನ್ ವ್ಯಾಲ್ಯೂನ ನಾವು ಹೊಸದಾಗಿ ಆ್ಯಡ್ ಮಾಡಿದ್ದೀವಿ, ಅಪ್ಡೇಟ್ ಮಾಡಿದ್ದೀವಿ ಅಂತ ಹೇಳಂದ್ರು ಸಹಿತನು, ರೈಟ್, ಅಪ್ಡೇಟ್ ದ ವ್ಯಾಲ್ಯೂ, ರೈಟ್. ಸೊ ಅಪ್ಡೇಟ್ ಮಾಡಿದ್ದೀವಿ ಅಂತ ಹೇಳಂದ್ರು, ದೆನ್ ಇಟ್ ಬಿಕಮ್ಸ್ ಮೋಸ್ಟ್ ಆಕ್ಸೆಸ್ಡ್ ಅಥವಾ ರೀಸೆಂಟ್ಲಿ ಆಕ್ಸೆಸ್ಡ್. ಸೊ ಅದು ಲೀಸ್ಟ್ ಆಕ್ಸೆಸ್ಸಿಗೆ ಕ್ವಾಲಿಫೈ ಆಗೋದಿಲ್ಲ, ಸೊ ದಟ್ ಇಟ್ ಈಸ್ ನಾಟ್ ಎವಿಕ್ಟೆಡ್. ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಫೋರ್ ಫ್ರಂಟಲ್ಲಿ ತೊಗೊಂಬರ್ಬೇಕಾಗುತ್ತೆ, ಡಿಟ್ಯಾಚ್ ಮಾಡಬೇಕಾಗುತ್ತೆ, ಫೋರ್ ಫ್ರಂಟಲ್ಲಿ ತೊಗೊಂಬರ್ಬೇಕಾಗುತ್ತೆ. ಲೆಟ್ ವಿ ದ ಎಕ್ಸಾಕ್ಟ್ಲಿ ಸಿಮಿಲರ್ ಥಿಂಗ್ ದಟ್ ವಿ ಡಿಡ್ ಫಾರ್ ಗೆಟ್. ಸೊ ವಿ ವಿಲ್ ಲಿಟ್ರಲಿ ಕಾಪಿ ದೀಸ್ ಟೂ ಪಾರ್ಟ್ಸ್ ಆ್ಯಂಡ್ ಹ್ಯಾಡ್ ಇಟ್ ಹಿಯರ್. ಡನ್. So this implementation is done over here. Now otherwise add the key value pair to the cache. So otherwise ಅಂದರೆ ಏನು, ಎಲ್ಸಲ್ಲಿ ನಾವೇನು ಮಾಡಬೇಕಾಗುತ್ತೆ, ವಿ ನೀಡ್ ಟು ಆ್ಯಡ್ ಇಟ್ ಟು ದ ಕೀ ವ್ಯಾಲ್ಯೂ ಪೇರ್ಸ್ನ, ಹೊಸದಾಗಿ ಒಂದು ಕೀ ವ್ಯಾಲ್ಯೂ ಪೇರ್ಸ್ನ ಬ್ರಿಂಗ್ ಅಪ್ ಮಾಡಿಕೊಂಡು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ಮಾಡೋಣ. ಲೆಟ್ಸೇ ನಾವಿಲ್ಲಿ ಏನು ಮಾಡಬೇಕು, ಹೊಸದೊಂದು ಆ್ಯಡ್ ಮಾಡಬೇಕು, ಅದನ್ನು ಬರೆಯೋಣಂತೆ. ಸೊ ಕೀ ವ್ಯಾಲ್ಯೂ ಪೇರ್ನ ಹೊಸದಾಗಿ ಹೇಗೆ ಮಾಡ್ತೀರಾ, ಸೊ ಎಕ್ಸಾಂಪಲ್ ಇಲ್ಲೊಂದಿದೆ ಅಂತ ಹೇಳಿ ತಿಳ್ಕೊಂಡು, ಸೊ ಇದನ್ನೇನು ಮಾಡಬೇಕು ನಾನು, ವ್ಯಾರ್ ನ್ಯೂ ನೋಡ್, ರೈಟ್. ಸೊ ನೋಡ್ ಅಂತ ಹೇಳಿ ಕರೆಯೋಣ ಸಿಂಪಲ್ಲಾಗಿ. ನೋಡ್ is what, newing up this link list particular guy, right. ಸೊ ಇದನ್ನು ನಾವು ಇಲ್ಲೇ ಬರ್ಕೊಂಬಿಡೋಣ, ಈ ರೀತಿಯಲ್ಲಿ ಬರ್ಕೊಂಡ್ರೆ, ರೈಟ್, ಸಿಂಪಲ್ಲಾಗಿ ಇಂಟ್ ಅಂತ ಹೇಳಿ ಬರ್ಕೊಂಡ್ರೆ ನಾನೇನು ಮಾಡಬೇಕು, ನ್ಯೂ ಅಪ್ ಮಾಡಬೇಕು. ನ್ಯೂ ಅಪ್ ಟು ವಾಟ್, ನ್ಯೂ ಅಪ್ ಲಿಂಕ್ ಲಿಸ್ಟಲ್ಲಿ ಇದನ್ನು ನ್ಯೂ ಅಪ್ ಮಾಡಿಬಿಟ್ಟು ಈ ರೀತಿಯಲ್ಲಿ ಬರಿಬೋದು. ನ್ಯೂ ಅಪ್ ಮಾಡಿಬಿಟ್ರೆ ಮುಗ್ದೋಯ್ತು. ಆ್ಯಂಡ್ ಇಟ್ ಕಂಟೇನ್ಸ್ ವಾಟ್, ವ್ಯಾಲ್ಯೂ ಇನ್ಸೈಡ್ ಇಟ್, ಸಿಂಪ್ಲಿ ದ ವ್ಯಾಲ್ಯೂ ಪಾಸ್ ಮಾಡಿಬಿಟ್ರೆ ಇಟ್ ವಿಲ್ ಹ್ಯಾವ್ ಅಪ್ರೋಪ್ರಿಯೇಟ್ ಕನ್ಸ್ಟ್ರಕ್ಟರ್ ಆ್ಯಂಡ್ ಇಟ್ ವಿಲ್ ಕ್ರಿಯೇಟ್ ಅ ನ್ಯೂ ನೋಡ್ನ ಮ್ಯಾನುಫ್ಯಾಕ್ಚರ್ ಮಾಡಾಗಿದೆ, ಒಂದು ಹೊಸದೊಂದು ನೋಡ್ನ ಮ್ಯಾನುಫ್ಯಾಕ್ಚರ್ ಮಾಡಾಗಿದೆ. ಇವಾಗ ನಾವೇನು ಮಾಡಬೇಕು, ವಿ ನೀಡ್ ಟು ಆ್ಯಡ್ ಇಟ್ ಟು ಟೂ ಸ್ಟಫ್ ಹಿಯರ್. ಒಂದು ಅರ್ಥ ಮಾಡ್ಕೊಳ್ಳಿ, ವಿ ನೀಡ್ ಟು ಆ್ಯಡ್ ಇಟ್ ಟು ಟೂ ಸ್ಟಫ್, ರೈಟ್. ಫಸ್ಟ್ ಈಸ್ ವಿ ನೀಡ್ ಟು ಆ್ಯಡ್ ಇಟ್ ಟು ದ ಲೀಸ್ಟ್ ಇಟ್ ಸೆಲ್ಫ್, ದಟ್ ಇಟ್ ಇಸ್ ಪಾರ್ಟ್ ಆಫ್ ದಿಸ್ ಪ್ರೈಮರಿ ಟ್ರೈನ್ ದಟ್ ವಿ ಹ್ಯಾವ್. ಆ್ಯಂಡ್ ಆಲ್ಸೋ ಈ ಡಿಕ್ಷನರಿಗೆ ಬೇಕು, ಇಲ್ಲ ಅಂದರೆ ಪಾಯಿಂಟೇ ಮಾಡಲಿಕ್ಕೆ ಆಗೋದಿಲ್ಲ, ರೈಟ್. ಸೊ ವಿ ನೀಡ್ ಟು ಆ್ಯಡ್ ಇಟ್ ಟು ಬೋತ್ ಆರ್ ಮ್ಯಾಪ್. ಲೆಟ್ಸ್ ಆ್ಯಡ್ ಇಟ್ ಟು ದ ಮ್ಯಾಪ್ ಫಸ್ಟ್. ಸೊ ಮ್ಯಾಪ್ ಡಾಟ್ ಆ್ಯಡ್ ವಿತ್ ವಾಟ್, ವಿತ್ ಕೀ ಆ್ಯಂಡ್ ದ ನ್ಯೂ ನೋಡ್, ರೈಟ್, ನೋಡ್. ಆ್ಯಂಡ್ ಇಲ್ಲಿ ಲೀಸ್ಟ್ ಡಾಟ್, ಇಲ್ಲೇನು ಮಾಡಬೇಕಾಗುತ್ತೆ, ಆ್ಯಡ್
ಆ್ಯಡ್ ಎಲ್ಲಿ ಮಾಡಬೇಕಾಗುತ್ತೆ? ಸಿನ್ಸ್ ಇಟ್ ಈಸ್ ಅ ನ್ಯೂ ನೋಡ್ ದಟ್ ಈಸ್ ಗೆಟಿಂಗ್ ಆ್ಯಡೆಡ್, ವಿ ನೀಡ್ ಟು ಆ್ಯಡ್ ಫಸ್ಟ್ ಓನ್ಲಿ ದಿಸ್ ಒನ್, ರೈಟ್? ಒಪ್ಕೊಳ್ತೀರಾ? ಲೀಸ್ಟ್ ಡಾಟ್ ಆ್ಯಡ್ ಫಸ್ಟ್ ಆ್ಯಂಡ್ ವಾಟ್ ದ ನ್ಯೂ ನೋಡ್ ದಟ್ ವಿ ಕ್ರಿಯೇಟೆಡ್. ಸೊ ಇಲ್ಲೇನಾಗಬೇಕಾಗುತ್ತೆ? ಇಲ್ಲಿ ನೋಡಿ, ಆ್ಯಡ್ ಫಸ್ಟಲ್ಲಿ ಎಲ್ಲ ಕಡೆಗೂ ನಾವೇನು ಮಿಸ್ ಮಾಡಿದ್ದೀವಿ? ವಿ ನೀಡ್ ಟು ಸೇ ವಿಚ್ ಪರ್ಟಿಕ್ಯುಲರ್ ಒನ್. ಸೊ ವಿ ನೀಡ್ ಟು ಸೇ ಮ್ಯಾಪ್ ಡಾಟ್ ಕೀ, right? Map dot key. And what is that we are trying to remove? We are trying to remove the map dot key. Without that other ಹೇಗೆ ತಗೊಳುತ್ತೆ? So similarly we will copy that quickly. That would have resulted in a syntax error. That argument expect ಮಾಡ್ತಿದ್ದೆ, ನೀವು ಕೊಡ್ತಿಲ್ಲ ಅಂತ ಹೇಳಿ. So that's okay. So add first and the new node, right? We did this part as well, new form. Now if the number of key exceeds the capacity for this operation, this is what the very important stuff was. ಇಷ್ಟೆಲ್ಲ ಮಾಡೋದು ಅವಶ್ಯಕತೆನೇ ಇರಲಿಲ್ಲ. evict the least recently used, where is that considered? else ಇಲ್ಲಿ ನಾವೇನು ಮಾಡಬೇಕಾಗುತ್ತೆ? ಇಫ್ ಎಕ್ಸಿಸ್ಟಿಂಗ್ ಇದ್ದರೆ ಅಪ್ಡೇಟ್ ಮಾಡು, ಇಲ್ಲ ಅಂತ ಹೇಳಂದರೆ ಫಸ್ಟ್ ಆ್ಯಡಿಷನ್ ಮಾಡೋದಕ್ಕಿಂತ ಮುಂಚಿತವಾಗಿ ಯು ನೀಡ್ ಟು ಚೆಕ್ ಆರ್ ವಿ ಅಟ್ ಕೆಪಾಸಿಟಿ. ಇಫ್ ವಿ ಆರ್ ಅಟ್ ಕೆಪಾಸಿಟಿ ಅದನ್ನೇ ಚೆಕ್ ಮಾಡ್ತೀರಾ ಆ್ಯಸ್ ಮ್ಯಾಪ್ ಡಾಟ್ ಕೌಂಟ್. ಇಫ್ ಇಟ್ ಈಸ್ ಈಕ್ವಲ್ ಟು ವಾಟ್ ಎವರ್ ದ ಕೆಪಾಸಿಟಿ, ಅಲ್ಲೇ ಯೂಸ್ ಬರ್ತಾ ಇರೋದು ಈ ಕೆಪಾಸಿಟಿ. ಇಫ್ ವಿ ಆರ್ ಅಟ್ ದಿಸ್ ಕೆಪಾಸಿಟಿ, right? And if we are at this capacity, what is that we need to do? They are saying evict ಮಾಡಬೇಕು. evict ಮಾಡಲಿಕ್ಕೆ ಏನು ಮಾಡ್ಬೋದು ನಾವು? we have to just remove, right? we have to just what? we have to ಇಲ್ಲಿ ಇದು ಕ್ಲಿಯರ್ ಮಾಡ್ಕೊಳ್ಳೋಣ. so we have to do what? we have to basically remove it. remove what? remove the last node, because ಲಾಸ್ಟ್ ನೋಡೇ ಯಾಕೆ ರಿಮೂವ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ವಾಟ್ ಎವರ್ ಗೆಟ್ ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇರೋದ್ರಿಂದಾಗಿ ಸರಿದ್ಬಿಟ್ಟಿದೆ, ಅದು ಮುಂದೆ ಹೋಗಿಬಿಟ್ಟಿದೆ. ಸೊ ನಾವು ಮಧ್ಯದಲ್ಲಿ ಏನು ರಿಮೂವ್ ಮಾಡೋದು ಅವಶ್ಯಕತೆ ಬರೋಲ್ಲ. ಏನಿದ್ರೂ ಸಹಿತನೂ ಲಾಸ್ಟಿಗೆ ಏನು ಉಳಿದಿದೆನೋ ದ್ಯಾಟ್ ವಿಲ್ ಬಿ ದ ಲೀಸ್ಟ್ ಆಕ್ಸೆಸ್ಡ್ ಬೈ ಕ್ರೋನಾಲಜಿಕಲ್ ಆ್ಯಡ್ ಆ್ಯಂಡ್ ದ ಟೈಡಿನೆಸ್ ಆಫ್. ಇದನ್ನು ಗೆಟ್ ಮಾಡಿದ ತಕ್ಷಣ ನಾವು ಏನು ಮಾಡಿದ್ವಿ, ಮುಂದೆ ಆ್ಯಡ್ ಮಾಡಿರೋದ್ರಿಂದ ಕ್ರೋನಾಲಜಿಕಲಿ ಫಸ್ಟ್ ಗಾಟ್ ಯಾವುದಿತ್ತೋ ಇನ್ನು ಉಳಿದಿರೋದು ಯಾವುದಿದೆನೋ ಕೊನೆಗೆ, ಅದು ಕೊನೆಗಿರೋದೇ ಲೀಸ್ಟ್ ಆಕ್ಸೆಸ್ಡ್ ಆಗುತ್ತೆ. ಸೊ ವಿ ನೀಡ್ ಟು ಲಿಟ್ರಲಿ ರಿಮೂವ್ ದ ಲಾಸ್ಟ್ ಒನ್. From what? From 2 location. Very important. While we add it, we need to add it at the 2 location, and while we remove it, we need to remove at 2 location. So ನಾವೇನು ಮಾಡಬೇಕಾಗುತ್ತೆ? ಮ್ಯಾಪಲ್ಲೂ ರಿಮೂವ್ ಮಾಡಬೇಕಾಗತ್ತೆ, ರೈಟ್? ಆ್ಯಂಡ್ ಲೀಸ್ಟಿಂದನೂ ಸಹಿತನೂ ನಾನು ಏನು ಮಾಡಬೇಕಾಗತ್ತೆ? ರಿಮೂವ್ ಮಾಡಬೇಕಾಗತ್ತೆ. ರಿಮೂವ್ ಲಾಸ್ಟ್ ಅಂತ ಹೇಳಿ ಆಬ್ವಿಯಸ್ಲಿ ಇರುತ್ತೆ. ರಿಮೂವ್ ಲಾಸ್ಟ್ ಮಾಡಬೇಕಾಗತ್ತೆ, ರೈಟ್? ಇಲ್ಲಿ ಒಂದು ಇಂಪಾರ್ಟೆಂಟು, ರಿಮೂವ್ ಮಾಡುವಾಗ ಮ್ಯಾಪ್ ಡಾಟ್ ರಿಮೂವ್, ವಾಟ್ ಶುಡ್ ಐ ರಿಮೂವ್? I can't give, see, ಇಲ್ಲಿ ಒಂದು important and it may change the entire structure as well. Can I just do this? ನೋಡಿ ಅರ್ಥ ಮಾಡ್ಕೊಳ್ಳಿ. ಮ್ಯಾಪ್ ಡಾಟ್ ಕೀ ವಿಲ್ ಗಿವ್ ಮಿ ವಾಟ್? ಇಟ್ಸ್ ಅ ವ್ಯಾಲ್ಯೂ ಬೇಸ್ಡ್ ರಿಮೂವಲ್. ಮ್ಯಾಪಲ್ಲಿ ರಿಮೂವ್ ವಿಲ್ ಹ್ಯಾಪನ್ ಆನ್ ವಾಟ್? ಆನ್ ಅ ಕೀ ಬೇಸ್ಡ್ ರಿಮೂವಲ್, ರೈಟ್? ಡೂ ಐ ಹ್ಯಾವ್ ದ ಕೀ ಫಾರ್ ಇಟ್? ದಿಸ್ ಕೀ, ರೈಟ್? ರಿಮೂವ್ ಮ್ಯಾಪ್ ಡಾಟ್, ರೈಟ್? ಈ ಮ್ಯಾಪಿಗೆ ನಾನು ಏನು ಮಾಡಬೇಕು? ದ ಕೀ ತೊಗೊಂಡು ಬರಬೇಕು. ಇಲ್ಲಿ ನಾನು ಯಾವುದನ್ನು ರಿಮೂವ್ ಮಾಡ್ತಿದ್ದೀನಿ? ದಿಸ್ ಕೀ ಈಸ್ ಟು ಆ್ಯಡ್. ಡೋಂಟ್ ಕನ್ಫ್ಯೂಸ್ ವಿತ್ ದಿಸ್ ಕೀ. ದಿಸ್ ಪುಟ್ ಈಸ್ ಟು ಆ್ಯಡ್ ದಿಸ್ ನ್ಯೂ ವ್ಯಾಲ್ಯೂ ವಿತ್ ದಿಸ್ ನ್ಯೂ ಕೀ, ಆರ್ ಅಪ್ಡೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕೀ ವಿತ್ ಅ ನ್ಯೂ ವ್ಯಾಲ್ಯೂ. ಸೊ ಐದರ್ ಇಟ್ ಈಸ್ ಟು ಅಪ್ಡೇಟ್ ಆರ್ ಫಾರ್ಮ್ ಅ ನ್ಯೂ ಕೀ. ಬಟ್ ಹಿಯರ್ ನಾವಿಲ್ಲೇನು ಮಾಡ್ತಾ ಇದ್ದೀವಿ? ಟ್ರೀ ಶೇಕಿಂಗ್ ಮಾಡ್ತಾ ಇರೋದು. ಅಂದರೆ ಅದರ ಅರ್ಥ ಒಂದು ವ್ಯಾಲ್ಯೂನ ಡಿಲೀಟ್ ಮಾಡ್ತಾ ಇದ್ದೀವಿ. ಇದ್ರದ್ದು ಕೀ ನಮಗೆ ಗೊತ್ತಿಲ್ಲ, ಆ್ಯಂಡ್ ಈ ಕೀ ಆ ಕೀಗೆ ಈಕ್ವಲ್ ಇಲ್ಲ. ಸೊ ಲಾಸ್ಟ್ದು ಕೀ ಯಾವುದು ಅನ್ನೋದು ನಮ್ಮ ಹತ್ರ ಎಲ್ಲಿ ಸ್ಟೋರ್ ಆಗಿದೆ? ನಮಗೆ ಗೊತ್ತೇ ಇಲ್ಲ ಅದರದ್ದು ಲಾಸ್ಟಿಂದು. ಸೊ ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ? ಪ್ರತಿಯೊಂದು ವ್ಯಾಲ್ಯೂವಲ್ಲಿ, ಪ್ರತಿಯೊಂದು ಈ ವ್ಯಾಲ್ಯೂ ಏನಿದೆ, ಕಾಂಪ್ಲೆಕ್ಸ್ ವ್ಯಾಲ್ಯೂ ಶುಡ್ ಆಲ್ಸೋ ಪರ್ಟೇನ್ ನಾಟ್ ಓನ್ಲಿ ಪರ್ಸಿಸ್ ದ ವ್ಯಾಲ್ಯೂ ಬಟ್ ಆಲ್ಸೋ ಶುಡ್ ಪರ್ಸಿಸ್ ದ ಕೀ ಅಲಾಂಗ್ ವಿತ್ ಇಟ್. ಸಿ, ಇಟ್ ಶುಡ್ ಪರ್ಸಿಸ್ಟ್ ಲೈಕ್ ದಿಸ್, ದ ಟ್ಯೂಪಲ್, ರೈಟ್? ಕೀ ಆ್ಯಂಡ್ ಇಂಟ್ ವ್ಯಾಲ್ ಅಥವಾ ವ್ಯಾಲ್ಯೂ ಅಂತ ಹೇಳಿ ಕರಿಬೇಕಾಗತ್ತೆ. ಇದನ್ನು ಐ ಡೋಂಟ್ ಥಿಂಕ್ ಸೊ ದಿಸ್ ಈಸ್ ಓಕೆ. ದಿಸ್ ಈಸ್ ಇನ್ ದಿಸ್ ವೇ, ಯಾ, ಪರ್ಟಿಕ್ಯುಲರ್ಲಿ ಈ ಥರ. ಓಕೆ, ಯಾ, ದಿಸ್ ವರ್ಕ್ಸ್ ಔಟ್. ಸೊ ಇಲ್ಲಿ ಯಾಕೆ? ಆ್ಯಂಡ್ ಈಚ್ ಲಿಂಕ್ ಲಿಸ್ಟ್ ವಿಲ್ ಕಂಟೇನ್ ಸಿಮಿಲರ್ಲಿ ಕೀ ಆ್ಯಂಡ್ ಇಂಟ್ ವ್ಯಾಲ್ಯೂ, ಈ ರೀತಿಯಲ್ಲಿ, ರೈಟ್? ಆ್ಯಂಡ್ ವೆನ್ ಎವರ್ ವಿ ಕ್ರಿಯೇಟ್, ಸೊ ಯಾಕೆ ಅಂತ ಹೇಳಂದರೆ ಇಲ್ಲಿ ನೋಡಿ, ವೈಲ್ ವಿ ಆರ್ ಟ್ರೈಯಿಂಗ್ ಟು ರಿಮೂವ್, ವಿ ಡೋಂಟ್ ನೋ ವಿಚ್ we know that there is a last value, so we can go up to the last value. ಲಾಸ್ಟ್ ವ್ಯಾಲ್ಯೂಗೆ ನಾವು ಹೆಂಗೆ ಹೋಗ್ಬೋದು? ವಿ ಕ್ಯಾನ್ ಲಿಟ್ರಲಿ ಸೇ ಲಿಸ್ಟಲ್ಲಿ, ಇಫ್ ವಿ ಸಿ ಲಾಸ್ಟ್ ಅಂತ ಹೇಳಿಬಿಟ್ಟು ಲಿಂಕ್ ಲಿಸ್ಟಲ್ಲಿ ಲಾಸ್ಟ್ ಅಂತ ಹೇಳಿಬಿಟ್ಟು ಒಂದು ವ್ಯಾಲ್ಯೂ ಇರಬೇಕು ಪ್ರಾಪರ್ಟೀಸಲ್ಲಿ. ಸಿ, ಲಾಸ್ಟ್ ಅಂತ ಹೇಳಿದೆ, ಫಸ್ಟ್ ಅನ್ನೋದಿದೆ, ಲಾಸ್ಟ್ ಅಂತ ಹೇಳಿದೆ. ಆ್ಯಂಡ್ ದಟ್ ಈಸ್ ಸಮಥಿಂಗ್ ವಿಚ್ ವಿ ಆಲ್ಸೋ ಕಾನ್ಸೆಪ್ಚುಲೈಸ್ ಲಾಸ್ಟ್ ಇಯರ್ ಇಟ್ ಕಾಲ್ಡ್ ಅಸ್ ಟೇಲ್ ಅಂತ ಹೇಳಿ. ಲಾಸ್ಟಿಗೆ ನಾವು ಹೇಗೆ ಹೋಗ್ಬೋದು? ಇಫ್ ಐ ಜಸ್ಟ್ ಸೇ ಲಾಸ್ಟ್,
ನನಗೇನು ಸಿಗುತ್ತೆ, ಲಾಸ್ಟ್ ಲಿಂಕ್ಡ್ ಲಿಸ್ಟ್ ನೋಡ್ ಸಿಗುತ್ತೆ. ಅದರಲ್ಲಿ ಈವನ್ ದೇರ್ ಐ ಹ್ಯಾಡ್ ಓನ್ಲಿ ವ್ಯಾಲ್ಯೂ. ಇಫ್ ಐ ಗಿವ್ ವ್ಯಾಲ್ಯೂ ಟು ಮೈ ಮ್ಯಾಪ್, ವಿಲ್ ಇಟ್ ಬಿ ಏಬಲ್ ಟು ರಿಮೂವ್ ಇಟ್? ನೋ, ಬಿಕಾಸ್ ಇಟ್ ಈಸ್ ಒನ್ ಆಪ್ರೇಷನಲ್ಲಿ ರಿಮೂವ್ ಮಾಡಬೇಕಾಗುತ್ತೆ. ಸೊ ನನಗೆ ಆಟೋಮೆಟಿಕ್ಲಿ ಎಡಿಷನ್ ಆರ್ ರಿಮೂವಲ್ ಈಸ್ ಹ್ಯಾಪ್ನಿಂಗ್ ಥ್ರೂ in hash tables through key only. So have we persisted key? No, we haven't persisted key. So then we have to say list dot last alli, right, list dot last alli irtakanta values na key na ತಗೊಂಬಾ is what we need to do. ಅದನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ. If everything is correct, let's see, try to run this, right, quickly. There will be compilation error because of this, right? So we'll remove, this is a very bigger one, so we'll just quickly remove this, right, so that the code is concise, right, and see whether it compiles. Syntax errors ಏನಾರ ಇದ್ರೆ ಅಂದರೆ let's try to clear them off. Okay, there are a few. Okay, so this is happening because ಇಲ್ಲಿ ನೋಡಿ key use ಮಾಡಿದ್ದೇವೆ, so that's okay. So let's quickly run that. We can use key here, we can't have named stuff, only for tuple it works out. Okay, one more error, a semicolon missing. Okay, invalid token. Okay, we haven't written it as int. Okay, fine. What are the other problems? I am expecting some problems so that we stumble across. Yes, this is the exact problem, right? So ಇಲ್ಲಿ ನಾವೇನು ಮಾಡಿದ್ದೀವಿ, ಇಂಟ್ ಕೀ ವ್ಯಾಲ್ಯೂ ಅಂತ ಹೇಳಿ ಟ್ಯೂಪಲ್ನ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವೇನು ಮಾಡ್ಬೋದಾಗಿತ್ತು, ವಿ ಕುಡ್ ಹ್ಯಾವ್ ರಿಟರ್ನ್ ಅ ಕ್ಲಾಸ್, ಕಾಂಪ್ಲೆಕ್ಸ್ ಒಂದು ಕ್ಲಾಸ್ ಬರೆದ್ಬಿಟ್ಟು ಆ ಕ್ಲಾಸಲ್ಲಿ ಕೀ ವ್ಯಾಲ್ಯೂ ಅಂತ ಹೇಳಿರುತ್ತೆ ಅಂದ್ಕೊಂಡಿದ್ದೀವಿ. ಬಟ್ ಇಟ್ ಈಸ್ ಅ ಸಿಂಪ್ಲಿಸ್ಟಿಕ್ ಫಾರ್ಮ್. ಆಲ್ ದಟ್ ವಿ ನೀಡ್ ಇಸ್ ಅ ಕೀ ವ್ಯಾಲ್ಯೂ ಪೇರ್. ಸೊ ಅದಕ್ಕೆ ನಾವೇನು ಮಾಡಬೇಕು, we have to write up ಈ ರೀತಿಯಲ್ಲಿ, we have to give replace that entire key value stuff, right, ಈ ಥರ key value. And one more, ಇನ್ನೊಂದು ಎರಡು ಕಡೆ ಹೊಡಿಬೇಕದು, because we have to change, I think so, this place as well. Yeah, this place, because see ಇಲ್ಲೇನಿದೆ, ಎರಡು ವ್ಯಾಲ್ಯೂ, ಇಲ್ಲಿ ಬರೀ ವ್ಯಾಲ್ಯೂ ಅಷ್ಟೇ ಕೊಡ್ತಾ ಇದ್ದೀವಿ. ಸೊ ದಟ್ಸ್ ವೈ ಇಟ್ ಈಸ್ ಕಂಪ್ಲೇನಿಂಗ್, ಸಿನ್ಸ್ ವಿ ಚೇಂಜ್ ದ ಅಂಡರ್ಲೈಯಿಂಗ್ ಡಾಟಾ ಸ್ಟ್ರಕ್ಚರ್ ಅಲ್ಲ, ಈ ಥರ ಟ್ಯೂಪಲ್ ಮಾಡಿದ್ದೀವಿ. ಇಟ್ ಇಸ್ ನಾಟ್ ಅ ಸಿಂಪಲ್ ವ್ಯಾಲ್ಯೂ ನಾವು, ನೋ ಮೋರ್. ಸೊ ಇಲ್ಲಿ ನಾನು ಏನು ಮಾಡಬೇಕಾಗತ್ತೆ, ಕೀ ಕೊಡಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಇಲ್ಲಿ ಏನು ಹೇಳಬೇಕು, ಟ್ಯೂಪಲ್ ಅಂತಲೂ ಹೇಳಬೇಕು. ಸಾರಿ, ರೈಟ್, int, right, it shouldn't, now it should be happy. Let's see whether it works. Yep, it worked. And for one test case it took 1 millisecond. That's okay. So we built through the intuition. Let's do the final submission, right? Moment of truth. Let's see whether we get the, yep, it is expected, but it is at 43 millisecond and it is doing good on our memory. We are at the good range in memory because we have used all that is good for our LRU cache implementation, right? We made use of linked list dictionary. It is complaining because there might be other optimized solutions where they might try to implement the linked list all from bare bones as well. You can refer that, but then this is in a good acceptable range. I can do it for one more time so that it captures the good average. But overall, for 24 test cases, right, it shifted to 34 millisecond, right, whatever. So you can check out the other implementations as well. The another improvement country, you can go ahead and then improvise it. But all in all, see, we constructed, the essence of this is we constructed a LRU cache system, a least recently used cache system, which used in major parts of the engineering for any cache based propositions, right, implementation, system design agirli, we implemented and we saw the nuances of it. The bigger picture is that we can implement cache from using the structure similar to this. So whenever somebody talks about, not as part of competition, not as part of interview ಸೇಕಿಗೆ ಅನ್ನೋ ಒಂದಕ್ಕೆ ಆ ದೃಷ್ಟಿಕೋನದಲ್ಲಿ ಅಲ್ಲದೇ, whenever people talk about cache and the cache in a nuances ಹೇಗೆ the engineering, the programmatic implementation is, we need to use a dictionary and each of that dictionary value should point to a doubly linked list. Have you ever wondered linked list in a ಉಪಯೋಗ ಅಥವಾ ಡಬಲಿ ಲಿಂಕ್ ಲಿಸ್ಟಿನ ಉಪಯೋಗ ಈ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ? ದಿಸ್ ಇಸ್ ಇನ್ನೊಂದು ರೀತಿಯಲ್ಲಿ, ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಕೊಲಿಷನ್ ಡಿಟೆಕ್ಷನಿಗೆ ಎನಿ ಡಿಕ್ಷನರಿಯಲ್ಲಿ ಇನ್ನೊಂದು ಯೂಸ್ ಕೇಸ್ ಆಫ್ ಅ ಡಬಲಿ ಲಿಂಕ್ ಲಿಸ್ಟ್ ಅಥವಾ ಲಿಂಕ್ ಲಿಸ್ಟ್ ಅಂತ ಹೇಳಂದರೆ ಕೊಲಿಷನ್ ಆಗುತ್ತೆ, ಹ್ಯಾಶ್ ಕೊಲಿಷನ್ ಆಗುತ್ತೆ. ಎಷ್ಟು ವ್ಯಾಲ್ಯೂ ಡಿಸ್ಕ್ರೀಟ್ ಇದ್ದರೂ ಸಹಿತನೂ ನಮಗೇನಾಗುತ್ತೆ, ಒಮ್ಮೊಮ್ಮೆ ಕೊಲಿಷನ್ ಆಗುತ್ತೆ. ಆ ಕೊಲಿಷನಲ್ಲಿ ನಾವು ಲಿಂಕ್ ಲಿಸ್ಟ್ ಯೂಸ್ ಮಾಡ್ತೀವಿ. So that also is there. That is something of a quick grooming that you can do, quick kind of a research that you can do, how collision detection
linked list can be used in collision detection in hash tables. So all in all, we saw how a doubly linked list and an hash table is a combination to create any kind of a cache system, right? Particularly a least recently used cache system, cache system illi, right? And one particular stuff. So have we made this? So we have judged that it is passing 24 test cases. Illi clean code one concept na ನಾವು ಯೂಸ್ ಮಾಡಿದೀವಲ್ಲ, ಲೆಟ್ಸ್ ಟ್ರೈ ಟು ಚೆಕ್ ದಟ್. ವಿ ವಿಲ್ ಯೂಸ್ ಅನಲೈಸಿಸ್ ಟ್ಯಾಗ್. ಇದು ಇರಲಿಲ್ಲ ಮುಂಚೆ, ಈ ಸೀರೀಸಲ್ಲಿ ಇತ್ತಂತ ಅನಿಸುತ್ತೆ. ಇದಕ್ಕಿಂತ ಮುಂಚೆ ನಾನು ಯಾವಾಗ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ತಿತ್ತೋ ಇರಲಿಲ್ಲ. ದಿಸ್ ಇಸ್ ಐ ಥಿಂಕ್ ಸೊ ದಿಸ್ ಇಸ್ ಪಾರ್ಟ್ ಆಫ್ AI initiative that LeetCode has taken. You see this code style approach is there. ಅಪ್ರೋಚಲ್ಲಿ ಏನು ಹೇಳ್ತಿದೆ, ಕಂಗ್ರ್ಯಾಚುಲೇಷನ್, ಯು ಆರ್ ಪಾಸ್ಡ್ ಆನ್ ದಿಸ್ ಅಟೆಂಪ್ಟ್, showing solid understanding of LRU cache implementation even though it wasn't your first try at this specific problem of type. That's okay. What is the approach that they are trying to comment upon? Hash table and doubly linked list is what they expected as part of this implementation. Did I use the same? Yes. Hash table with a doubly linked list. Combining the hash table for O of one access, see it is a O of one access, with a doubly linked list to maintain the usage order of O of one updates. So, and it is saying code style, that is what we came here for, right? This was already evaluated through 24 test cases passing idralli. Illi code style is what we need to see. We need to see a readability is excellent, the structure is excellent, your code is exceptionally clean, follows the standard conventional perfectly, keep up this high standard. Adu ಏನಕ್ಕೆ ಹೇಳ್ತಾ ಇದೆ, we have used all this, no? We have all used this. This is literally a production level code that we are trying to implement. ಇಲ್ಲಿ ನಾವು ಥ್ರೆಡ್ ಸೇಫ್ಟಿನ ತೊಗೊಂಡು ಬಂದು ಇಫ್ ವಿ ಡೂ ಆಲ್ ಆಫ್ ದ್ಯಾಟ್, ಈವನ್ ಇಟ್ ವಿಲ್ ಬಿ ಈವನ್ ಮೋರ್ ಬೆಟರ್. ಬಟ್ ಆ್ಯಸ್ ಆಫ್ ನೌ ಕೋಡ್ ಕ್ಲೀನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ದಿಸ್ ಈಸ್ ಆಲ್ ಡೂಯಿಂಗ್ ಓಕೆ. ವಿತ್ ದ್ಯಾಟ್ ಐ ವಿಲ್ ಟೇಕ್ ಅ ಬಿಟ್